ನನ್ನ ಹೆಸರು ಕೃಷ್ಣ. ನನ್ನ ವಯಸ್ಸು 28. ನಾನು ನನ್ನ ಪತ್ನಿಯ ಜೊತೆ ಒಂದು ಸಂತೋಷದ ಜೀವನವನ್ನು ಇಷ್ಟರವರೆಗೆ ನಡೆಸುತ್ತಾ ಬಂದಿದ್ದೆ. ಯಾರಿಂದಲೂ ನನಗೆ ಯಾವ ತೊಂದರೆಯೂ ಇರಲಿಲ್ಲ. ನಾನು ಇಚ್ಛೆಪಟ್ಟಂತೆ ನನ್ನ ಜೀವನವನ್ನು ನಡೆಸುತ್ತಾ ಹೋಗುತ್ತಿದ್ದೇನೆ. ಇವತ್ತು ಕೂಡ ಎಂದಿನಂತೆ ಸಾಧಾರಣದ ದಿನವಾಗಿತ್ತು. ನಾನು ನನ್ನ ಪತ್ನಿಯೊಂದಿಗೆ ಕುಳಿತುಕೊಂಡು ಚಹಾವನ್ನು ಕುಡಿಯುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ನನ್ನ ಪತ್ನಿಯ ಮೊಬೈಲ್ ಫೋನ್ ರಿಂಗ್ ಆಯಿತು. ಯಾವಾಗಲೂ ಸಂಜೆಯ ಹೊತ್ತು ನಾವಿಬ್ಬರು ಗಂಡ ಹೆಂಡತಿ ನಮ್ಮ ಕೆಲಸಗಳಿಂದ ಮುಕ್ತರಾಗುತ್ತಿದ್ದೆವು ಹಾಗೂ ಒಟ್ಟಿಗೆ ಕುಳಿತು ಹರಟೆ ಹೊಡೆಯುತ್ತಾ ಚಹಾವನ್ನು ಕುಡಿಯುತ್ತಿದ್ದೆವು. ಆಗ ಒಮ್ಮೆಲೆ ನನ್ನ ಪತ್ನಿಯ ಫೋನ್ ರಿಂಗ್ ಆಯಿತು. ಅವಳು ತನ್ನ ಫೋನನ್ನು ಎತ್ತಿದಳು. ಆ ಕಾಲ್ ಅವಳ ಸಹೋದರಿಯ ಮನೆಯಿಂದ ಬಂದಿದ್ದಾಗಿತ್ತು. ಮರುಕ್ಷಣವೇ ಅವಳು ಒಮ್ಮೆಲೆ ಕಿರುಚುತ್ತಾ ತನ್ನ ಸ್ಥಳದಿಂದ ಎದ್ದು ನಿಂತಳು. ಕೈಯಲ್ಲಿದ್ದ ಚಹಾದ ಕಪ್ ಕೈಜಾರಿ ಕೆಳಗೆ ಬಿದ್ದಿತ್ತು. ನಾನು ಕೂಡ ಅವಳನ್ನು ನೋಡಿ ಹೆದರಿಕೆಯಿಂದ ನನ್ನ ಸ್ಥಳದಿಂದ ಎದ್ದು ನಿಂತಿದ್ದೆ. ಅವಳಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಅಂತ ಗೊಂದಲಕ್ಕೀಡಾಗಿದ್ದೆ. ಅವಳು ನಿಂತಲ್ಲಿಯೇ ಕಣ್ಣೀರು ಹರಿಸಲು ಪ್ರಾರಂಭಿಸಿದಳು ಹಾಗೂ ಅವರಿಗೆ ಸಮಾಧಾನ ನೀಡುವ ರೀತಿಯಲ್ಲಿ ಹೇಳಿದಳು, ನೀವು ಚಿಂತೆ ಮಾಡಬೇಡಿ, ದೇವರು ಎಲ್ಲವನ್ನೂ ಸರಿ ಮಾಡುತ್ತಾನೆ, ನಾನು ಶೀಘ್ರದಲ್ಲೇ ಅಲ್ಲಿಗೆ ಬಂದು ತಲುಪುತ್ತೇನೆ ಅಂತ ಹೇಳಿ ತಕ್ಷಣ ತನ್ನ ಫೋನನ್ನು ಆಫ್ ಮಾಡಿದಳು. ನಾನು ಅವಳನ್ನು ತನ್ನ ಬಾಹುವಿನಲ್ಲಿ ತುಂಬಿಕೊಂಡು ಕೇಳಿದೆ, ಏನಾಯಿತು, ಎಲ್ಲವೂ ಸರಿಯಾಗಿದೆ ತಾನೇ ರಾಗಿಣಿ ಅಂತ ಕೇಳಿದೆ. ನನ್ನಿಂದ ಅವಳ ಪರಿಸ್ಥಿತಿಯನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಅಳುವಾಗ ನನ್ನ ಉಸಿರೇ ನಿಂತು ಹೋದ ಹಾಗೆ ಅನ್ನಿಸ್ತಿತ್ತು. ಹಾಗೆ ಅವಳು ಅಳುತ್ತಾ ನನ್ನ ಎದೆಗೆ ಒರಗಿದಳು. ನಂತರ ಅವಳು ಹೇಳಿದ ಆ ವಿಷಯವನ್ನು ಕೇಳಿ ನನ್ನ ಪಾದಗಳ ಕೆಳಗಿನ ನೆಲವು ಜಾರಿದಂತೆ ಅನ್ನಿಸ್ತು. ಅವಳು ಅಳುತ್ತಾ, ಕೃಷ್ಣ, ಭಾವ ತೀರಿಕೊಂಡಿದ್ದಾರೆ, ನನ್ನ ಅಕ್ಕ ವಿಧವೆಯಾಗಿದ್ದಾಳೆ, ನಾನೇನು ಮಾಡಬೇಕು, ಎಲ್ಲವೂ ಮುಗಿದು ಹೋಯಿತು, ಅಮ್ಮ ತುಂಬ ಅಳುತ್ತಿದ್ದಾಳೆ, ಯಾರನ್ನು ಸಂಭಾಳಿಸಿಕೊಳ್ಳಲು ಆಗುತ್ತಿಲ್ವಂತೆ. ಸ್ವಲ್ಪ ಹೊತ್ತಿನ ನಂತರ ಅವಳು ಅಳುವುದನ್ನು ನಿಲ್ಲಿಸಿದ್ದಳು. ಆದರೆ ಆಗ ನಾನೇ ತುಂಬ ಚಿಂತೆಯಲ್ಲಿದ್ದೆ. ಭಾವನಿಗೆ ಏನಾಯಿತು, ಅವರು ಇಷ್ಟರವರೆಗೆ ಸರಿ ಇದ್ರು ತಾನೆ, ಇದ್ದಕ್ಕಿದ್ದಂತೆ ಹೀಗೆ ಎಂದು ಹೇಳುತ್ತಾ ಅವಳಿಗೆ ನಾನು ಸಮಾಧಾನ ಪಡಿಸಿ ಹೇಳಿದೆ, ನೀನು ಧೈರ್ಯ ತಂದುಕೋ, ಇದು ಕೂಡ ದೇವರ ಒಂದು ಪರೀಕ್ಷೆ, ನಾವು ಆದಷ್ಟು ಬೇಗ ನಿನ್ನ ಅಕ್ಕನ ಮನೆಗೆ ಹೋಗಬೇಕು, ಈಗ ಅವಳಿಗೆ ನಮ್ಮ ಅಗತ್ಯವಿದೆ ಎಂದೆ. ನನ್ನ ಅತ್ತಿಗೆಯು ನನಗಿಂತ ಸ್ವಲ್ಪ ದೊಡ್ಡವರಾಗಿದ್ದರು, ಹಾಗಾಗಿ ನಾನು ಅವರನ್ನು ತುಂಬ ಗೌರವಿಸುತ್ತಿದ್ದೆ. ನನ್ನ ಹೆಂಡತಿ ಕೂಡಲೇ ಆಯಿತು ಎಂದು ಹೇಳಿ ತನ್ನ ಕೋಣೆಗೆ ಹೋಗಿ ತನ್ನ ಬ್ಯಾಗ್ ತಂದು ಹೊರಗೆ ಬಂದಳು. ಹಾಗೆ ನಾನು ಅವಳನ್ನು ಕರೆದುಕೊಂಡು ಅವಳ ಅಕ್ಕನ ಮನೆ ಕಡೆ ಹೊರಟೆ. ನನ್ನ ಹೃದಯ ಹಾಗೂ ಮನಸ್ಸು ಕೆಲಸ ಮಾಡುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಇದು ಹೇಗೆ ನಡೆಯಿತು ಎಂಬ ಗೊಂದಲದಲ್ಲಿ ನಾನೇ ಇದ್ದೆ. ಅವರ ಮರಣದ ವಾರ್ತೆಯನ್ನು ನನ್ನಿಂದ ಜೀರ್ಣಿಸಿಕೊಳ್ಳಲೇ ಆಗುತ್ತಿರಲಿಲ್ಲ. ನಾನು ನನ್ನ ಕಾರನ್ನು ತುಂಬ ವೇಗವಾಗಿ ಡ್ರೈವ್ ಮಾಡುತ್ತಿದ್ದೆ. ಅರ್ಧ ಗಂಟೆಯ ರಸ್ತೆಯನ್ನು ನಾನು 15 ನಿಮಿಷದಲ್ಲಿ ತಲುಪಿಸಿದ್ದೆ ಹಾಗೂ ನಾವಿಬ್ಬರೂ ಗಂಡ ಹೆಂಡತಿ ಓಡಿ ಹೋಗುತ್ತಾ ನಮ್ಮ ಅತ್ತಿಗೆಯ ಮನೆ ಒಳಗೆ ಹೋಗಿದ್ದೆವು. ಎದುರು ಇರುವಂತಹ ಆ ದೃಶ್ಯವನ್ನು ನೋಡಿ ನಾನು ದಿಗ್ಭ್ರಮೆಗೊಂಡಿದ್ದೆ. ನನ್ನ ಅತ್ತಿಗೆ ತನ್ನ ಪತಿಯ ಅರ್ಥಿಯ ಎದುರು ಹುಚ್ಚಿಯಂತೆ ತನ್ನ ಎದೆ ಹೊಡೆದುಕೊಂಡು ಅಳುತ್ತಿದ್ದಳು. ಅದನ್ನು ನೋಡಿ ನನ್ನ ಹೆಂಡತಿಯ ಪರಿಸ್ಥಿತಿಯು ಸಹ ತುಂಬ ಕೆಟ್ಟಿತ್ತು. ನನ್ನ ಅತ್ತೆ ಹಾಗೂ ಸೋದರಳಿಯ ಎಲ್ಲರೂ ಅಲ್ಲಿ ಇದ್ದರು. ಎಲ್ಲರೂ ಅವರ ದುಃಖದಲ್ಲಿ ಪಾಲ್ಗೊಂಡಿದ್ದರು. ಅವರ ಆ ಪರಿಸ್ಥಿತಿಯನ್ನು ನೋಡಿ ನನ್ನ ಕಣ್ಣುಗಳು ಕೂಡ ತೇವಗೊಂಡಿದ್ದವು. ಅತ್ತಿಗೆಯ ಗಂಡನ ಮನೆಯವರು ಸಹ ತುಂಬ ನೋವಲ್ಲಿದ್ದರು. ಒಂದು ಮನೆಯ ಗಂಡು ಆಸರೆ ಇಲ್ಲದೆ ಹೋದರೆ ಆ ಮನೆಯವರ ದುಃಖವನ್ನು ಪದಗಳಿಂದ ಹೇಳಲು ಸಾಧ್ಯವಾಗುವುದಿಲ್ಲ. ನಾನು ಕೂಡಲೇ ಅಲ್ಲಿನ ಕೆಲಸಗಳ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊತ್ತುಕೊಂಡೆ. ಯಾಕಂದರೆ ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಯ ಕೆಲಸಗಳನ್ನು ಸಂಭಾಳಿಸಿಕೊಳ್ಳುವುದು ನನ್ನ ಕರ್ತವ್ಯವಾಗಿತ್ತು. ಹಾಗೆ ಈಗ ನಾನು ಆ ಮನೆಯ ಏಕೈಕ ಅಳಿಯನಾಗಿ ಉಳಿದಿದ್ದೆ. ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ರಾತ್ರಿ ಆಗುವ ಮೊದಲು ಆ ಹೆಣವನ್ನು ಸ್ಮಶಾನಕ್ಕೆ ಕೊಂಡು ಹೋಗಿ ಅವರ ಅಂತಿಮ ಸ್ಥಾನವನ್ನು ನಿರ್ಧರಿಸಲಾಯಿತು. ನಾನು ತುಂಬ ಬೇಸರದಲ್ಲಿದ್ದೆ. ನನಗೆ ನಂಬಲೇ ಅಸಾಧ್ಯವಾಗಿತ್ತು. ಅಷ್ಟೊಂದು ನಗುಮುಖದೊಂದಿಗೆ ಇದ್ದಂಥ ವ್ಯಕ್ತಿ ಒಮ್ಮೆಲೆ ಈ ರೀತಿ ಪ್ರಪಂಚ ಬಿಟ್ಟು ಹೋದರು ಎಂದರೆ ಯಾರಿಂದಲೂ ನಂಬಲು ಸಾಧ್ಯವಿರಲಿಲ್ಲ. ಅತ್ತಿಗೆಯ ಗಂಡ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಅವರು ಅವರ ಜೀವಿತಾವಧಿಯಲ್ಲಿ ಯಾರ ಮನಸ್ಸನ್ನು ಕೂಡ ನೋಯಿಸಿರಲಿಲ್ಲ. ಯಾರಿಗಾದರೂ ಕೆಟ್ಟದಾಗಬೇಕೆಂದು ಅವರು ಬಯಸಿದವರಲ್ಲ. ಬದಲಾಗಿ ನನ್ನ ಮದುವೆಯಲ್ಲೂ ಕೂಡ ಅವರ ಕೈ ಇತ್ತು. ಅದಕ್ಕಾಗಿ ನನಗೆ ಅದೊಂದು ಬೇಸರದ ಸಂಗತಿಯಾಗಿತ್ತು. ನಾನು ಸ್ಮಶಾನದಿಂದ ಹಿಂತಿರುಗಿ ಅತ್ತಿಗೆಯ ಮನೆಯನ್ನು ತಲುಪಿದಾಗ ನನ್ನ ಹೆಂಡತಿ ತನ್ನ ಅಕ್ಕನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು ಅವರನ್ನು ತಯಾರಿ ಮಾಡುತ್ತಿದ್ದಳು. ನಾನು ಕೂಡ ಅವರ ಜೊತೆ ಹೋಗಿ ನಿಂತೆ. ಈ ಒಂದು ಸಮಯದಲ್ಲಿ ಅವರಿಗೆ ಬೆಂಬಲ ನೀಡುವುದು ತುಂಬ ಅಗತ್ಯವಿತ್ತು. ಅಲ್ಲದೆ ಆ ಸಮಯ ಅವರಿಗೆ ಒಂದು ಆಸರೆಯಾಗಿ ನಿಲ್ಲೋದು ತಂಗಿಯ ಕರ್ತವ್ಯವೂ ಆಗಿತ್ತು. ಅದನ್ನು ನನ್ನ ಪತ್ನಿಯೇ ಪೂರೈಸಬಲ್ಲವಳಾಗಿದ್ದಳು. ಆದರೆ ನನ್ನ ಅತ್ತಿಗೆ ನಾನು ನನ್ನ ಗಂಡನ ಮನೆಯಿಂದ ಎಲ್ಲಿಗೂ ಹೋಗೋದಿಲ್ಲ ಅಂತ ಹಠ ಹಿಡಿಯುತ್ತಿದ್ದಳು. ಅವರ ಪರಿಮಳವು ಇಲ್ಲೇ ಇದೆ, ನಾನು ಅವರ ಪರಿಮಳದೊಂದಿಗೆ ನಾನು ನನ್ನ ಜೀವನವನ್ನು ಇಲ್ಲೇ ಕಳೆಯುತ್ತೇನೆ ಎಂದಳು. ಆದರೆ ನನ್ನ ಪತ್ನಿ ಅವಳ ಮಾತನ್ನು ಕೇಳಲೇ ಇಲ್ಲ. ನಾವು ನಿನ್ನನ್ನು ಇಲ್ಲಿ ಯಾವ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು. ನಿನ್ನ ಅತ್ತೆ ಮಾವ ನಿನ್ನನ್ನು ಜೀವಂತವಾಗಿರಲು ಬಿಡೋದಿಲ್ಲ. ಈಗ ಏನೆಲ್ಲ ನಡೆಯಬೇಕಿತ್ತೋ ಅದೆಲ್ಲವೂ ನಡೆದು ಹೋಗಿದೆ. ನೀನು ನಿನ್ನ ಜೀವನದಲ್ಲಿ ಮುಂದುವರಿಯಬೇಕು, ಅದು ಕೂಡ ಧೈರ್ಯದೊಂದಿಗೆ.
ಸ್ವಲ್ಪ ದಿನ ನನ್ನ ಮನೆಯಲ್ಲೇ ಇದ್ದು ಆಮೇಲೆ ಅಮ್ಮನೊಂದಿಗೆ ಹೋಗು ಎನ್ನುತ್ತಾ ನನ್ನ ಹೆಂಡತಿ ತುಂಬ ಅರ್ಥವತ್ತಾದ ಮಾತುಗಳನ್ನು ಹೇಳುತ್ತಿದ್ದಳು. ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ವ್ಯಕ್ತಿ ಇದ್ದರೆ ಅವನಿಗೆ ತನ್ನ ಹೆಂಡತಿಯ ಬಗ್ಗೆ ಖಂಡಿತವಾಗ್ಲೂ ಕೋಪ ಬರುತ್ತಿತ್ತು. ನಿನ್ಗೆ ಯಾಕಬೇಕು, ಅನವಶ್ಯಕವಾಗಿ ಜನರನ್ನು ಮನೆಗೆ ಕರೆತಂದು ಅವರನ್ನು ನೋಡಿಕೊಳ್ಳುವುದಂತ ಹೇಳುತ್ತಿದ್ದರು. ಆದರೆ ನಾನು ಅಂತಹ ವ್ಯಕ್ತಿ ಆಗಿರಲಿಲ್ಲ. ನನಗೆ ಇನ್ನೊಬ್ಬರ ದುಃಖವೂ ಅರ್ಥವಾಗುತ್ತಿತ್ತು. ಹಾಗೂ ಈ ಮಹಿಳೆ ಯಾವಾಗಲೂ ನಮಗಾಗಿ ನಮ್ಮ ಬೆನ್ನೆಲುಬಾಗಿ ಒಂದು ಕಾಲದಲ್ಲಿ ನಿಂತವಳಾಗಿದ್ದಳು. ಹಾಗಾಗಿ ನಾನು ಕೂಡ ಅವರ ತಲೆಯ ಮೇಲೆ ಕೈಯಿಟ್ಟು ಪ್ರೀತಿಯಿಂದ ಹೇಳಿದೆ, ಅತ್ತಿಗೆ, ನೀವು ನಮ್ಮ ಮನೆಗೆ ಬನ್ನಿ, ಸ್ವಲ್ಪ ದಿನ ರಾಗಿಣಿ ಜೊತೆ ಸಮಯವನ್ನು ಕಳೆಯಿರಿ. ನಿಮ್ಮ ಆರೋಗ್ಯವು ಹಾಗೂ ನಿಮ್ಮ ಮನಸ್ಥಿತಿಯು ಸರಿ ಹೋಗುತ್ತದೆ. ನಂತರ ನಿಮಗೆ ಯಾವಾಗ ಮನಸ್ಸಾಗುತ್ತದೆಯೋ ಆಗ ನನ್ನಲ್ಲಿ ಹೇಳಿ, ನಾನು ನಿಮ್ಮನ್ನು ನಿಮ್ಮ ಅಮ್ಮನ ಮನೆಗೆ ಬಿಟ್ಟು ಬರುತ್ತೇನೆ ಎಂದೆ. ನಾವು ಇಷ್ಟೆಲ್ಲ ಹೇಳಿದ ಮೇಲೆ ಅವರು ಆಯಿತು ಅಂತ ಒಪ್ಪಿದ್ರು. ಹಾಗೂ ಅಳುತ್ತಾ ತನ್ನ ಸಾಮಾನುಗಳನ್ನೆಲ್ಲ ಕಟ್ಟುತ್ತಿದ್ದರು. ನಾನು ನನ್ನ ಸೋದರಳಿಯನ ಜೊತೆ ಹೊರಗೆ ಬಂದಿದ್ದೆ. ಅವನು ಕೂಡ ತುಂಬ ದುಃಖದಲ್ಲಿದ್ದ. ಅಲ್ಲದೆ ಅವನ ಅಕ್ಕ ವಿಧವೆಯಾಗಿರುವ ನೋವು ಅವನನ್ನು ಇನ್ನಷ್ಟು ದುಃಖಿತನನ್ನಾಗಿ ಮಾಡಿತ್ತು. ಇವೆಲ್ಲವನ್ನು ನೋಡಿ ನಾವೆಲ್ಲರೂ ದುಃಖದಲ್ಲಿ ಮುಳುಗಿದ್ದೆವು. ಯಾಕಂದರೆ ಎಲ್ಲರಿಗೂ ಅವರ ನೋವಿನ ಒಂದು ಅನುಭವವಾಗಿತ್ತು. ಎಲ್ಲರೂ ಅವರ ದುಃಖದಲ್ಲಿ ಭಾಗಿಯಾಗಲು ಅವರನ್ನು ಸಮಾಧಾನ ಪಡಿಸಲು ಅವರ ಮುಂದೆ ನಿಂತಿದ್ದರು. ಸ್ವಲ್ಪ ಸಮಯದ ನಂತರ ನನ್ನ ಹೆಂಡತಿ ಅವಳ ಅಕ್ಕನನ್ನು ಹಿಡಿದುಕೊಂಡು ಹೊರಗೆ ಬಂದಿದ್ದಳು. ಅವರು ಆ ಸಮಯ ಬಿಳಿಯ ಸೀರೆಯಲ್ಲಿ ಇದ್ದರು. ಆ ಒಂದು ಬಟ್ಟೆಯನ್ನು ಅವರ ಅತ್ತೆಯವರಿಗೆ ಧರಿಸಲು ಕೊಟ್ಟಿದ್ದರು ಎಂಬುದು ತಿಳಿದಿತ್ತು. ನಾನು ಕೂಡ ನನ್ನ ಅತ್ತಿಗೆಗೆ ಆಸರೆ ನೀಡಿ ಅವರನ್ನು ಕಾರಿನಲ್ಲಿ ಕುಳಿತುಕೊಳ್ಳಿಸಿದೆ. ಹಾಗೂ ಮನೆಯವರನ್ನೆಲ್ಲ ಭೇಟಿಯಾಗಿ ಡ್ರೈವಿಂಗ್ ಸೀಟಲ್ಲಿ ಕುಳಿತೆ. ಇದೊಂದು ಕಷ್ಟದ ಸಂದರ್ಭವಾಗಿತ್ತು. ಒಂದು ವೇಳೆ ಈ ಒಂದು ಕಷ್ಟದ ಸಮಯದಲ್ಲಿ ಒಬ್ಬರಿಗೆ ನಾವು ಆಸರೆಯಾಗಿ ನಿಂತರೆ ಅವರು ಅದನ್ನು ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುತ್ತಾರೆ ಎಂಬುದು ನನಗೆ ಗೊತ್ತಿತ್ತು. ನಾನು ನನ್ನ ಅತ್ತಿಗೆ ಕಡೆ ನೋಡಿದೆ. ಅವರ ಮುಖ ತುಂಬ ಬಾಡಿ ಹೋಗಿತ್ತು. ಯಾಕಂದರೆ ಅವರ ಪತಿ ತೀರಿ ಹೋಗಿದ್ದರು. ಅದು ಅವರಿಗೆ ಸಣ್ಣ ವಿಷಯವಾಗಿರಲಿಲ್ಲ. ಸ್ವಲ್ಪ ಸಮಯದ ನಂತರ ನಾವು ಮನೆಗೆ ಬಂದೆವು. ನನ್ನ ಹೆಂಡತಿ ನನ್ನನ್ನು ನೋಡಿ ಹೇಳಿದಳು, ನೀವು ಇವತ್ತು ಗೆಸ್ಟ್ ರೂಮಲ್ಲಿ ಮಲಗಿ, ನಾನು ನನ್ನ ಅಕ್ಕನ ಜೊತೆ ಬೆಡ್ರೂಮಿನಲ್ಲಿ ಮಲಗುತ್ತೇನೆ ಎಂದಳು. ನಾನು ಕೂಡ ಯಾವುದೇ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲಿಲ್ಲ. ಯಾಕಂದರೆ ಅವರಿಬ್ಬರು ಸಹೋದರಿಯರಾಗಿದ್ದರು. ಅವರಿಗೆ ಒಬ್ಬರಿಗೊಬ್ಬರ ಅಗತ್ಯವಿತ್ತು. ನಾನು ಅವರ ಮಧ್ಯೆ ಪ್ರವೇಶಿಸಿ ಅವರ ದುಃಖವನ್ನು ಇನ್ನಷ್ಟು ಹೆಚ್ಚಿಸಲು ಬಯಸಲಿಲ್ಲ. ಹಾಗಾಗಿ ನಾನು ನನ್ನ ಕೋಣೆಯನ್ನು ಬಿಟ್ಟು ಅತಿಥಿ ಕೋಣೆಗೆ ಬಂದಿದ್ದೆ. ಸ್ವಲ್ಪ ಸಮಯ ನಾನು ನನ್ನ ಮೊಬೈಲ್ ಬಳಸಿ ಆಮೇಲೆ ಮಲಗಲು ಪ್ರಯತ್ನಿಸಿದೆ. ಮಧ್ಯರಾತ್ರಿ ಆಗುತ್ತಿದ್ದಂತೆ ಒಮ್ಮೆಲೆ ನನ್ನ ಪಾದದ ಬಳಿ ಯಾರೋ ಇದ್ದಂತೆ ನನಗೆ ಭಾಸವಾಯಿತು. ನನಗೆ ನಿದ್ದೆಯಲ್ಲಿ ಈ ರೀತಿ ಭ್ರಮೆ ಆಗುತ್ತಿದೆ ಅಂತ ಅಂದುಕೊಂಡೆ. ಆದರೆ ಪುನಃ ನನ್ನ ಕಾಲಿಗೆ ಏನೋ ತಾಗಿದಂತೆ ಅನುಭವವಾದಾಗ ನಾನು ಒಮ್ಮೆಲೆ ಎಚ್ಚರಗೊಂಡು ಎದ್ದು ಕುಳಿತೆ. ಆದರೆ ನನ್ನ ಕೋಣೆಯೊಳಗೆ ಅಂಥದ್ದೇನೂ ಇರಲಿಲ್ಲ. ನನ್ನ ಹೆಂಡತಿ ಕೂಡ ನನ್ನ ಕೋಣೆಯಲ್ಲಿ ಇರಲಿಲ್ಲ. ಅವಳು ನಿಜವಾಗಿಯೂ ನನ್ನ ಅತ್ತಿಗೆ ಜೊತೆಯೇ ಇದ್ದಳು. ಹಾಗಾದರೆ ನನ್ನ ಕಾಲಿನ ಹತ್ತಿರ ಏನಿತ್ತು ಅಂತ ಯೋಚಿಸಿ ನಾನು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿದ್ದೆ. ತುಂಬ ಹೊತ್ತು ನಾನು ನನ್ನ ಕೋಣೆಯನ್ನು ಪರಿಶೀಲಿಸತೊಡಗಿದೆ. ಯಾವುದಾದ್ರೂ ಕೀಟ ಅಥವಾ ಇನ್ನೇನಾದರೂ ಬಂದಿತ್ತೆ ಅಂತ ನೋಡಿದೆ. ಆದರೆ ಅಂಥದ್ದೇನೂ ಇರಲಿಲ್ಲ. ನಾನು ನನ್ನ ತಲೆಯನ್ನು ಕೊಡವಿ ಮೌನವಾಗಿ ಕುಳಿತೆ. ಈ ರೀತಿ ಕುಳಿತಿರುವಾಗ ನನ್ನ ಮನಸ್ಸಿನಲ್ಲಿ ನಿನ್ನೆ ನನ್ನ ಸೋದರ ಭಾವ ತೀರಿ ಹೋದ ಆ ನೆನಪುಗಳು ಮರುಕಳಿಸಿತು. ಆ ನೆನಪು ಬಂದಾಗ ನಾನು ನನ್ನ ಗಮನವನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸಿದೆ. ಹಾಗೆ ನೀರು ಕುಡಿಯಲೆಂದು ಅಡುಗೆ ಮನೆಯ ಕಡೆಗೆ ಹೋದೆ. ಹೀಗೆ ಹೋಗುತ್ತಿರುವಾಗ ನಾನೊಮ್ಮೆ ನನ್ನ ನೋಟವನ್ನು ನನ್ನ ಕೋಣೆಯ ಕಡೆ ತಿರುಗಿಸಿದೆ. ಅದು ಮುಚ್ಚಿತ್ತು. ಅಂದರೆ ಅಲ್ಲಿ ನನ್ನ ಪತ್ನಿಯ ಜೊತೆ ಅವರ ಅಕ್ಕ ಮಲಗಿರಬಹುದೆಂದು ಯೋಚಿಸಿ ನಾನು ಅಡುಗೆ ಮನೆ ಕಡೆಗೆ ಹೋಗಿ ನೀರು ಕುಡಿದು ಪುನಃ ಬಂದು ನನ್ನ ಕೋಣೆಯಲ್ಲಿ ಮಲಗಿಕೊಂಡೆ. ಮರುದಿನ ಬೆಳಗ್ಗೆ ನನ್ನ ಕಣ್ಣುಗಳು ಯಾರದೋ ಶಬ್ದ ಕೇಳಿ ಎಚ್ಚರವಾಗಿತ್ತು. ನಾನು ನಿದ್ದೆ ಕಣ್ಣಿನಿಂದಲೇ ಎದುರು ನೋಡಿದೆ. ಅಲ್ಲಿ ಬೇರೆ ಯಾರೂ ಅಲ್ಲ, ನನ್ನ ಅತ್ತಿಗೆ ನಿಂತಿದ್ದರು. ನಾನು ಗಾಬರಿಗೊಂಡು ಮಲಗಿದ್ದ ಸ್ಥಳದಿಂದ ಎದ್ದು ನಿಂತೆ. ಇಷ್ಟು ಬೆಳಗ್ಗೆ ಇವರು ನನ್ನ ಕೋಣೆಯಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ಯೋಚಿಸಿದೆ. ಅವರ ಮುಖದಲ್ಲಿ ನಿನ್ನೆಯಷ್ಟು ದುಃಖ ಇರಲಿಲ್ಲ. ಅವರು ನನ್ನನ್ನು ನೋಡಿ ಇದ್ದಕ್ಕಿದ್ದಂತೆ ಹೇಳಿದರು, ಎದ್ದೇಳಿ, ಎಷ್ಟೊತ್ತಂತ ಮಲಗ್ತೀರಿ, ಆಫೀಸ್ಗೆ ಹೋಗುವ ಸಮಯವಾಗಿದೆ ಎಂದರು. ನಾನು ಆ ಮಹಿಳೆಯನ್ನೇ ಆಶ್ಚರ್ಯದಿಂದ ನೋಡ್ತಿದ್ದೆ. ನಿನ್ನೆಯವರೆಗೆ ತಾನೂ ಕೂಡ ಸಾಯುತ್ತೇನೆ ಅಂತ ಸಾವಿನ ಬಾಗಿಲಲ್ಲಿ ನಿಂತಿದ್ದವರು ಈಗ ನೋಡಿದರೆ ಸ್ವಲ್ಪ ಫ್ರೆಶ್ ಆದವರಂತೆಯೇ ಇದ್ದಾರೆ. ನಾನು ತಕ್ಷಣ ಸಮಯವನ್ನು ನೋಡಿದೆ. 10:10 ಆಗಿತ್ತು. ನಿಜವಾಗ್ಲೂ ನನಗೆ ಆಫೀಸಿಗೆ ಹೋಗಲು ಹೊತ್ತಾಗಿತ್ತು. ನಾನು ಅವರನ್ನು ನೋಡಿ, ಅರೆ, ನೀವ್ಯಾಕೆ ತೊಂದರೆ ತೆಗೆದುಕೊಂಡ್ರಿ? ರಾಗಿಣಿಗೆ ಹೇಳಿದರೆ ಅವಳು ನನ್ನನ್ನು ಎಬ್ಬಿಸುತ್ತಿದ್ಲು. ನಿಮ್ಮ ಆರೋಗ್ಯ ಚೆನ್ನಾಗಿದೆ ತಾನೆ ಅಂತ ಕೇಳಿದೆ. ಅವರು ಕೂಡಲೇ, ಹಾಂ, ನಾನು ಹುಷಾರಾಗಿದ್ದೇನೆ. ಅದೂ ಅಲ್ಲದೆ ನನ್ನನ್ನು ನಾನೇ ಸಂಭಾಳಿಸಿಕೊಂಡೆ. ಎಲ್ಲವೂ ದೇವರ ಇಚ್ಛೆ ಅಂತ ನನ್ನ ಹೃದಯಕ್ಕೆ ಸಮಾಧಾನವನ್ನು ಹೇಳಿದೆ. ಅದಲ್ಲದೆ ರಾಗಿಣಿ ಮಲಗಿದ್ದಳು. ಹಾಗಾಗಿ ನಿಮಗೆ ತಡವಾಗಬಹುದು ಅಂತ ನಾನು ನಿಮ್ಮನ್ನು ಎಬ್ಬಿಸಿದೆ ಎಂದರು. ಈ ರೀತಿ ಅವರು ನಗುತ್ತಾ ಹೇಳಿದಾಗ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಒಂದೇ ರಾತ್ರಿಯಲ್ಲಿ ಇವರು ಇಷ್ಟೊಂದು ಸುಲಭದಲ್ಲಿ ಸಂಭಾಳಿಸಿಕೊಂಡೆ ಅಂತ ಹೇಳುತ್ತಿದ್ದಾರಲ್ಲ, ಅಂಥದ್ದೇನಾಯಿತು ಒಂದು ರಾತ್ರಿಯಲ್ಲಿ? ಅಲ್ಲದೆ ಇವರ ಮನಸ್ಥಿತಿಯೆಲ್ಲ ಸರಿಯಾಗಲು ತುಂಬ ಸಮಯ ಹಿಡಿಯಬಹುದು ಅಂತ ನಿನ್ನೆ ರಾತ್ರಿಯವರೆಗೂ ನಾನು ಯೋಚಿಸ್ತಿದ್ದೆ. ಆದರೆ ಇಲ್ಲಿ ರಿವರ್ಸ್ ಆಗಿ ಗಂಗಾ ಹರಿಯುತ್ತಿತ್ತು. ಆ ಮಹಿಳೆ ತಾನಾಗಿಯೇ ಸರಿ ಹೋಗಿದ್ದಾರೆ ಎಂದುಕೊಂಡು ನಾನು ಹೃದಯದಿಂದಲೇ ದೇವರಿಗೆ ಧನ್ಯವಾದ ಹೇಳಿದೆ.
ಹೇಗಾದರೂ ಸರಿಯೇ, ಅವರು ಬುದ್ಧಿವಂತಿಕೆಯಿಂದ ತನ್ನನ್ನು ತಾನು ಸಂಭಾಳಿಸಿಕೊಂಡರಲ್ಲ, ಅಷ್ಟೇ ಸಾಕು ಅಂದುಕೊಂಡೆ. ಮತ್ತೆ ನಾನು ಅಲ್ಲಿಂದ ಮೌನವಾಗಿ ಬಾತ್ರೂಮ್ ಕಡೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ನಾನು ಫ್ರೆಶ್ ಆಗಿ ಹೊರಗಡೆ ಬಂದೆ. ಕೋಣೆಯಲ್ಲಿ ಆಗ ಯಾರೂ ಇರಲಿಲ್ಲ. ನಾನು ಬೇಗನೆ ನನ್ನ ತಲೆ ಕೂದಲನ್ನು ಬಾಚಿ ಬಟ್ಟೆಗಳನ್ನು ಬದಲಾಯಿಸಿ ಹೊರಗಡೆ ಬಂದಾಗ ಎದುರು ಕಂಡಂತಹ ದೃಶ್ಯ ನೋಡಿ ನಾನು ಪುನಃ ದಿಗ್ಭ್ರಮೆಗೊಂಡೆ. ಯಾಕಂದರೆ ನನ್ನ ಅತ್ತಿಗೆಯ ಮುಖದಲ್ಲಿ ಒಂಥರ ಮುಗುಳ್ನಗು ಇತ್ತು, ಹಾಗೂ ಅವಳು ನನಗಾಗಿ ತಿಂಡಿಯನ್ನು ಮಾಡುತ್ತಿದ್ದಳು. ನಾನು ಕಲ್ಲಾಗಿ ನಿಂತೆ. ಈ ಮಹಿಳೆ ಇಷ್ಟೊಂದು ಧೈರ್ಯವಂತಳಾಗಿರಲು ಹೇಗೆ ಸಾಧ್ಯ? ಪತಿಯ ಮರಣದ ಮರುದಿನವೇ ಮುಗುಳ್ನಗುತ್ತಾ ತಿಂಡಿ ಮಾಡುತ್ತಿದ್ದಾಳೆ ಎನ್ನುತ್ತಾ ನನ್ನ ಮನಸ್ಸಿನೊಳಗೆ ಅವಳ ಬಗ್ಗೆ ಯೋಚಿಸತೊಡಗಿದೆ. ಆಗ ನನ್ನ ಹೆಂಡತಿ ಕೋಣೆಯ ಹೊರಗಿನಿಂದ ಬಂದಳು. ಅವಳ ಮುಖವು ವಿಚಿತ್ರವಾಗಿತ್ತು, ಕೂದಲುಗಳು ಕೆದರಿತ್ತು. ಅವಳು ತನ್ನ ತಲೆಗೆ ಕೈ ಹಿಡಿದು, ಅಕ್ಕ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಿ? ನಾನು ಮಾಡ್ತಿದ್ದೆ ತಾನೆ, ನೀವು ಕುಳಿತುಕೊಳ್ಳಿ ಎಂದಳು. ನನಗೆ ನನ್ನ ಹೆಂಡತಿಯ ರೂಪ ನೋಡಿ ಇವಳಿಗೆ ಏನಾಯಿತು ಅಂತ ಆಶ್ಚರ್ಯವಾಗಿತ್ತು. ಆಗ ಅವಳು ನನ್ನನ್ನು ನೋಡಿ, ಅರೆ, ನೀವು ಕೂಡ ಯಾಕೆ ಅಕ್ಕನನ್ನು ತಡೆಯಲಿಲ್ಲ? ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ಬೋದಿತ್ತು ತಾನೆ ಎಂದಳು. ನಾನು ತಕ್ಷಣ ವಾಸ್ತವಕ್ಕೆ ಬಂದೆ. ನಾನು ಅಂತ ತಲೆ ಆಡಿಸಿದೆ. ಅರೆ, ನೀವು ಕುಳಿತುಕೊಳ್ಳಿ, ನಾನು ನಿಮಗೆ ತಿಂಡಿ ಬಡಿಸುತ್ತೇನೆ ಅಂತ ನನ್ನ ಹೆಂಡತಿ ಮುಂದೆ ಬಂದಳು. ಆಗ ಇದ್ದಕ್ಕಿದ್ದಂತೆ ನನ್ನ ಅತ್ತಿಗೆ ಅಳಲು ಪ್ರಾರಂಭಿಸಿದಳು. ನಾನು ಇಲ್ಲೇ ಇರಬೇಕೆಂದಾದರೆ ಅಲ್ಪ ಸ್ವಲ್ಪ ಕೆಲಸವೂ ಕೂಡ ಮಾಡಬೇಕಾಗುತ್ತದೆ. ಈ ರೀತಿ ಕೆಲಸ ಮಾಡದೆ ಎಲ್ಲಿಯೂ ಕೂಡ ಇರಲು ಆಗೋದಿಲ್ಲ. ಇದು ನನ್ನ ತಂಗಿಯ ಮನೆ, ಆದರೆ ನಾನು ಕೂಡ ಸ್ವಲ್ಪ ಪ್ರಯತ್ನ ಪಡಬೇಕಲ್ವಾ? ಈ ಮನೆಯಲ್ಲಿ ನನಗೋಸ್ಕರ ಸ್ವಲ್ಪ ಜಾಗ ಮಾಡಿಕೊಳ್ಳಲು ಎಂದು ಹೇಳಿದಾಗ ನಾನು ಆಶ್ಚರ್ಯದಿಂದ ಅವರನ್ನೇ ನೋಡಿದೆ. ಇವರಿಗೆ ಇಲ್ಲಿ ಯಾಕೆ ಜಾಗ ಬೇಕು? ಇವರು ನಮ್ಮ ಮನೆಯಲ್ಲಿ ಕೆಲವು ದಿನಗಳ ಅತಿಥಿಯಷ್ಟೇ ಅಲ್ವಾ ಅಂತ ಅಂದುಕೊಂಡೆ. ಆಗ ನನ್ನ ಪತ್ನಿ ತಕ್ಷಣ ಹೇಳಿದಳು, ಅರೆ ಅಕ್ಕ, ಇದು ನಿಮ್ಮದೇ ಮನೆ, ಎಲ್ಲಿಯೂ ಜಾಗ ಮಾಡಲು ನಿಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾ ತನ್ನ ಕುರ್ಚಿಯ ಮೇಲೆ ಅಕ್ಕನನ್ನು ಕುಳಿತುಕೊಳ್ಳಿಸಿದಳು. ನಾನು ನನ್ನ ಸ್ಥಳದಲ್ಲೇ ಮೌನವಾಗಿ ಕುಳಿತುಕೊಂಡೆ. ಅವಳೇ ನನಗೆ ತಿಂಡಿ ಬಡಿಸುತ್ತಾ ತನ್ನ ಅಕ್ಕನೊಂದಿಗೆ ಮಾತನಾಡುತ್ತಲೂ ಇದ್ದಳು. ನಾನು ಅವಳ ಅಕ್ಕನ ಮುಖವನ್ನು ನೋಡಿದೆ. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು. ಅದನ್ನು ನೋಡಿ ನನಗೆ ವಿಚಿತ್ರವಾದ ಆತಂಕಗಳು ಉಂಟಾಗುತ್ತಿತ್ತು. ನಾನು ಅವರನ್ನು ನೋಡುತ್ತಲೇ ಹೇಳಿದೆ, ನೀವು ತುಂಬ ಧೈರ್ಯಶಾಲಿ ಮಹಿಳೆ. ಇಷ್ಟು ಬೇಗ ನೀವು ಸಂಭಾಳಿಸಿಕೊಂಡದ್ದು ತುಂಬ ಒಳ್ಳೆಯ ವಿಷಯ. ಇಲ್ಲದಿದ್ದರೆ ಈಗಿನ ಮಹಿಳೆಯರು ಇಷ್ಟು ದೊಡ್ಡ ದುಃಖದಿಂದ ಹೊರಗೆ ಬರುವುದು ಸಾಧ್ಯವಿಲ್ಲದ ಮಾತು ಅಂತ ನಾನು ಈ ಮಾತನ್ನು ಉದ್ದೇಶಪೂರ್ವಕವಾಗಿ ಹೇಳಿದ್ದೆ. ನಾನು ಹಾಗೆ ಮಾತನಾಡುತ್ತಿದ್ದಾಗ ನನ್ನ ಪತ್ನಿ ತಕ್ಷಣ ಹೇಳಿದಳು, ಕೃಷ್ಣ, ಏನು ಮಾತನಾಡ್ತಿದ್ದೀರಿ ನೀವು ಅಕ್ಕನಿಗೆ ಪ್ರೋತ್ಸಾಹ ನೀಡುವ ಬದಲು ಅವರ ನೈತಿಕ ಸ್ಥೈರ್ಯವನ್ನು ಕಡಿಮೆಗೊಳಿಸುತ್ತಿದ್ದೀರಿ ಎಂದು ಹೇಳುತ್ತಾ ಅವಳು ಜಗಳವಾಡಲು ಪ್ರಾರಂಭಿಸಿದಳು. ನಾನು ತಲೆಯನ್ನು ಅಲುಗಾಡಿಸುತ್ತಾ ಅವಳಲ್ಲಿ ಹೇಳಿದೆ, ಇಲ್ಲ, ನಾನು ನಿನ್ನ ಅಕ್ಕನೊಂದಿಗೆ ಆ ಅರ್ಥದಲ್ಲಿ ಮಾತನಾಡಲಿಲ್ಲ. ನಾನು ಅವರನ್ನು ಹೊಗಳುತ್ತಿದ್ದೆ ಅಂತ ಇನ್ನೇನು ಹೇಳುವ ಮೊದಲೇ ನನ್ನ ಹೆಂಡತಿ ಕೋಪದಿಂದ ಹೇಳಿದಳು, ಇದನ್ನು ಯಾರೂ ಹೊಗಳಿಕೆ ಅಂತ ಹೇಳೋದಿಲ್ಲ, ಬದಲಾಗಿ ಅಪಹಾಸ್ಯ ಮಾಡಿದಂತೆ ಇದೆ. ಒಂದು ಕಡೆಯಿಂದ ಅವಳು ನಿಮಗೋಸ್ಕರ ಬೆಳಗಿನ ತಿಂಡಿಯೆಲ್ಲ ರೆಡಿ ಮಾಡಿದ್ದಾಳೆ, ಆದರೆ ನೀವು ಈ ರೀತಿ ಮಾತನಾಡ್ತಿದ್ದೀರಿ. ನಾನು ನನ್ನ ಹೆಂಡತಿಯನ್ನು ನೋಡಿ ಇಷ್ಟು ಸಣ್ಣ ವಿಚಾರವನ್ನು ಇಷ್ಟು ದೊಡ್ಡದನ್ನಾಗಿ ಮಾಡುವ ಅಗತ್ಯವೇನಿದೆ ಅಂತ ಅಂದುಕೊಂಡು ತಕ್ಷಣ ಹೇಳಿದೆ, ಇಲ್ಲ ರಾಗಿಣಿ, ನೀನೇನೋ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಿ. ನನ್ನ ಮಾತಿನ ಅರ್ಥ ಎಂದು ಹೇಳಿ ಮುಗಿಸುವ ಮೊದಲೇ ನನ್ನ ಅತ್ತಿಗೆ, ಪರವಾಗಿಲ್ಲ ರಾಗಿಣಿ, ಇದೇ ಪ್ರಪಂಚ, ಮುಂದೆ ಕೇಳಲು ಸಾಕಷ್ಟಿವೆ. ಹೌದು, ನಾನು ಬೇಗನೆ ನನ್ನನ್ನು ನಾನು ಸಂಭಾಳಿಸಿಕೊಂಡೆ. ಯಾಕಂದರೆ ನನಗೆ ನನ್ನ ಬೆಂಬಲವಾಗಿ ನನ್ನ ತಂಗಿ ಸಿಕ್ಕಿದ್ದಾಳೆ ಅಂತ ಅವಳು ನನ್ನ ಹೆಂಡತಿಯ ಕೈ ಹಿಡಿದು ತುಂಬ ಪ್ರೀತಿಯಿಂದ ಹೇಳಿದಳು. ನಾನು ಆ ಕ್ಷಣ ಮೌನಿಯಾದೆ. ಒಂದು ಕ್ಷಣ ನನಗೂ ನನ್ನ ಸ್ವರದಲ್ಲಿ ಏನೋ ಇರುವಂತೆ ಭಾಸವಾಗಿತ್ತು. ನಾನು ಹಾಗೆ ಮಾತನಾಡಬಾರ್ದಿತ್ತು ಎಂಬ ಅರಿವಾಯಿತು. ನಂತರ ಅವಳ ಮಾತಿನಿಂದ ಅವಳು ತುಂಬ ದುಃಖದಲ್ಲಿರುವಂತೆ ನನಗೆ ಅನ್ನಿಸ್ತು. ನಾವು ಮಾತಾಡುವ ಚಿಕ್ಕ ಅಥವಾ ಅತಿ ಚಿಕ್ಕ ವಿಷಯಗಳು ಕೂಡ ಅವರಿಗೆ ಬೇಸರವನ್ನು ತರುತ್ತಿತ್ತು. ನಿಮಗೆ ಬೇಸರವಾಗಿದ್ದರೆ ಸಾರಿ ಅಂತ ಹೇಳಿ ನಾನು ಇದ್ದ ಸ್ಥಳದಿಂದ ಹೊರಟು ಹೋಗಲು ಮುಂದಾದೆ. ಆಗ ನನ್ನ ಅತ್ತಿಗೆ ತಕ್ಷಣ ನನ್ನ ಕೈಯನ್ನು ಹಿಡಿದು ನನ್ನನ್ನು ನೋಡುತ್ತಾ ಹೇಳಿದಳು, ನೀವು ಕ್ಷಮೆ ಯಾಚಿಸುವ ಅಗತ್ಯವಿಲ್ಲ, ಮತ್ತೆ ದಯವಿಟ್ಟು ತಿಂಡಿ ತಿಂದು ಹೋಗಿ. ಈ ರೀತಿ ಹಸಿವಿನಿಂದ ಹೋಗೋದು ಒಳ್ಳೆಯದಲ್ಲ ಅಂತ ಹೇಳಿದಳು. ಈ ಮಾತನ್ನು ನನ್ನ ಹೆಂಡತಿ ನನಗೆ ಹೇಳಬೇಕಾಗಿತ್ತು, ಆದರೆ ಅವಳು ಸಂಪೂರ್ಣವಾಗಿ ಮೌನವಾಗಿ ಕುಳಿತುಕೊಂಡು ಈ ದೃಶ್ಯವನ್ನು ನೋಡುತ್ತಿದ್ದಳು. ನಾನು ಬೇಡ ಎನ್ನುವಂತೆ ತಲೆ ಆಡಿಸಿ ನನ್ನ ಅತ್ತಿಗೆಯನ್ನು ನೋಡಿ ಹೇಳಿದೆ, ಇಲ್ಲ, ನನಗೆ ಬೇಡ, ನಾನು ಆಫೀಸಿಗೆ ಹೋಗಿ ಏನಾದರೂ ತಿನ್ನುತ್ತೇನೆ, ಅಲ್ಲದೆ ಬೆಳಗ್ಗೆ ನಾನು ಕೇವಲ ಕಾಫಿ ಮಾತ್ರ ಕುಡಿಯುತ್ತೇನೆ, ನೀವೆಲ್ಲ ತಿಂಡಿ ತಿನ್ನಿ ಎಂದು ಹೇಳಿ ನಾನು ಅಲ್ಲಿ ನಿಲ್ಲಲಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು, ಒಂದು ವೇಳೆ ನಾನು ಅಲ್ಲಿ ನಿಂತು ಪುನಃ ನನ್ನ ಪತ್ನಿ ಏನಾದರೂ ಹೇಳಿದರೆ ನನ್ನ ಬಾಯಿಂದ ಕೂಡ ಏನಾದರೂ ಹೊರಬರುತ್ತಿತ್ತು. ಬೆಳಗ್ಗೆ ನನಗೆ ಈ ರಗಳೆ ಬೇಡ ಅಂತ ಬಯಸಿದೆ. ಆದರೆ ಇವತ್ತು ನಾನು ಮನೆಯಿಂದ ಹೊರಟು ಹೋದ ನಂತರ ನನ್ನ ಹೃದಯ ತುಂಬ ಭಾರವೆನಿಸತೊಡಗಿತ್ತು. ನನಗೆ ಏನೋ ತಪ್ಪಾಗಿದೆ ಅಂತ ತೋರುತ್ತಿತ್ತು. ಆದರೂ ಕೂಡ ನಾನು ಹೆಚ್ಚು ಗಮನವನ್ನು ಕೊಡುವುದು ಅಗತ್ಯ ಇಲ್ಲ ಅಂತ ಭಾವಿಸಿದೆ. ಅಲ್ಲದೆ ನಾನು ವಾಸ್ತವವಾಗಿ ನನ್ನ ಹೃದಯದೊಳಗೆ ಸಂತೋಷವಾಗಿದ್ದೆ. ದಿನನಿತ್ಯ ಅವರ ಶೋಕವನ್ನು ನೋಡೋದಕ್ಕಿಂತ ಇದು ಒಳ್ಳೆಯದಾಯಿತು. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕಿದಂತೆ ಆಯಿತು ಅಂದುಕೊಂಡೆ. ನನಗೂ ಅವರಿಗೂ ಯಾವುದೇ ರಕ್ತ ಸಂಬಂಧವಿರಲಿಲ್ಲ. ಕೇವಲ ನನ್ನ ಹೆಂಡತಿಯ ಮೂಲಕ ನನಗೆ ಅವರೊಂದಿಗೆ ಸಂಬಂಧವಿತ್ತು ಅಷ್ಟೇ. ಹಾಗಾಗಿ ಅವರ ಬಗ್ಗೆ ನಾನು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ. ದಿನ ಎಂದಿನಂತೆ ಕಳೆಯುತ್ತಿತ್ತು.
ರಾತ್ರಿ ನಾನು ತಡವಾಗಿ ಮನೆಗೆ ತಲುಪಿದೆ. ನಾನು ಬಾಗಿಲ ಹತ್ತಿರ ನಿಂತು ಡೋರ್ ಬೆಲ್ ಬಾರಿಸಿದಾಗ ನನ್ನ ಹೆಂಡತಿಯ ಬದಲು ನನ್ನ ಅತ್ತಿಗೆ ಬಂದು ಬಾಗಿಲನ್ನು ತೆರೆದಿದ್ದರು. ಆಗ ಅವರು ಬಿಳಿ ಸೀರೆಯೊಂದಿಗೆ ಮುಖದಲ್ಲಿ ಒಂದು ದೊಡ್ಡ ನಗುವನ್ನು ತಂದಿದ್ದರು. ಅವರು ಕೂಡಲೇ ನನ್ನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಬ್ಯಾಗನ್ನು ತೆಗೆದುಕೊಳ್ಳಲು ಮುಂದಾದಾಗ ನನಗೆ ಮುಜುಗರವಾಯಿತು. ನಾನು ಇರಲಿ ಬಿಡಿ, ನಾನಿಡುತ್ತೇನೆ. ರಾಗಿಣಿ ಎಲ್ಲಿದ್ದಾಳೆ ಅಂತ ಕೇಳಿದೆ. ಆಗ ಅವರು ರಾಗಿಣಿ ಊಟ ಮಾಡಿ ಮಲಗಿದ್ದಾಳೆ ಎಂದಾಗ ನಾನು ಆಶ್ಚರ್ಯದಿಂದ ಅತ್ತಿಗೆ ಕಡೆ ನೋಡಿದೆ. ರಾಗಿಣಿ ನಾನು ಬರೋದಕ್ಕಿಂತ ಮೊದಲೇ ಹೇಗೆ ಮಲಗಿದಳು ಅಂತ ಯೋಚಿಸ್ತಿದ್ದೆ. ಆಗ ಅವರು ತಕ್ಷಣ ಆಶ್ಚರ್ಯ ಪಡಬೇಡಿ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ಲು, ಹಾಗಾಗಿ ನಾನೇ ಹೇಳಿದೆ ನೀನು ಹೋಗಿ ಮಲಗು ಅಂತ. ಇರಲಿ ಬಿಡಿ, ನಾನು ನಿಮಗೆ ಊಟ ತೆಗೆದಿಡುತ್ತೇನೆ, ನೀವು ಕೈಕಾಲು ಮುಖ ತೊಳೆದು ಬನ್ನಿ ಎಂದರು. ನನಗೆ ಏನೋ ವಿಚಿತ್ರ ಅನುಭವವಾಗುತ್ತಿತ್ತು. ಯಾಕಂದರೆ ರಾಗಿಣಿ ಇದಕ್ಕಿಂತ ಮೊದಲು ಈ ರೀತಿ ಹೀಗೆ ನಡೆದುಕೊಳ್ಳಲೇ ಇಲ್ಲ. ಅದು ಕೂಡ ಈ ಸಮಯದಲ್ಲಿ ಅವಳ ಅಕ್ಕನಿಗೆ ಸಾಂತ್ವನ ಹಾಗೂ ವಿಶ್ರಾಂತಿ ಅಗತ್ಯವಿರುವಾಗ ಅವಳು ಹೇಗೆ ಈ ರೀತಿ ಮಲಗಲು ಸಾಧ್ಯ ಎನ್ನುತ್ತಾ ಒಳಗೆ ಹೋದೆ. ಬೆಳಗ್ಗೆಯಿಂದ ನನಗೆ ಒಳ್ಳೆಯ ರೀತಿಯ ಭಾವನೆಗಳು ಬರುತ್ತಿರಲಿಲ್ಲ. ನಾನು ಮೌನವಾಗಿ ಅತಿಥಿ ಕೋಣೆಗೆ ಹೋದೆ. ಅಲ್ಲಿಗೆ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದಾಗ ನನ್ನ ಅತ್ತಿಗೆ ನನಗೋಸ್ಕರ ಊಟವನ್ನು ಎತ್ತಿಡುತ್ತಿದ್ದರು. ನಾನು ಮೌನವಾಗಿ ಹೋಗಿ ಕುರ್ಚಿಯ ಮೇಲೆ ಕುಳಿತೆ. ಆದರೆ ಅವರು ನನ್ನ ಹತ್ತಿರವೇ ಇದ್ದ ಕುರ್ಚಿಯಲ್ಲಿ ನನಗೆ ಸಮಾನಾಗಿ ಕುಳಿತು ನನ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಹೇಗಿತ್ತು ಇವತ್ತಿನ ದಿನ? ಬೆಳಗ್ಗೆ ಆದ ಆ ವಿಷಯಕ್ಕೆ ನಾನು ಕ್ಷಮೆ ಕೇಳುತ್ತೇನೆ. ನನ್ನಿಂದಾಗಿ ನಿನ್ನ ಹಾಗೂ ರಾಗಿಣಿಯ ಮಧ್ಯೆ ಮನಸ್ತಾಪ ಉಂಟಾಯಿತು ಅಂತ ಹೇಳಿದಾಗ ನಾನು ಅಂಥದ್ದೇನೂ ಇಲ್ಲ, ಅವಳು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಅಲ್ಲದೆ ನಾನು ಮಾತನಾಡಿದ ದಾಟಿಯೂ ಸ್ವಲ್ಪ ತಪ್ಪಾಗಿತ್ತು. ನಾನು ನಿಮ್ಮೊಂದಿಗೆ ಆ ರೀತಿ ಮಾತನಾಡಬಾರ್ದಿತ್ತು. ಸರಿ, ನೀವು ಊಟ ಮಾಡಿ, ಇಷ್ಟೊತ್ತಾಗಿದೆ, ಯಾಕೆ ಊಟ ಮಾಡಲಿಲ್ಲ ಅಂತ ಕೇಳಿದೆ. ಆಗ ಅವಳು, ಅದು ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ, ನೀವು ಬಂದ ನಂತರ ನಾವು ಒಟ್ಟಿಗೆ ಊಟ ಮಾಡುವಂತ ಭಾವಿಸಿದೆ ಎಂದಳು. ಅವರು ಮಾತನಾಡುವ ಶೈಲಿ ನನಗೇನೂ ಇಷ್ಟವಾಗಲಿಲ್ಲ. ನನಗೆ ನನ್ನ ಹೆಂಡತಿಯ ಬಗ್ಗೆ ಚಿಂತೆಯಾಗುತ್ತಿತ್ತು. ನಾನು ಆಗಾಗ ನನ್ನ ಕೋಣೆಯ ಕಡೆ ನೋಡುತ್ತಿದ್ದೆ. ನಾನು ತುಂಬ ಕಷ್ಟಪಟ್ಟು ಅರ್ಧ ರೊಟ್ಟಿ ತಿಂದು ಕುಳಿತ ಜಾಗದಿಂದ ಎದ್ದೆ. ಆಗ ಅವರು ಕೂಡ ತನ್ನ ಸ್ಥಳದಿಂದ ಎದ್ದು ನನ್ನನ್ನು ನೋಡುತ್ತಾ, ಏನಾಯಿತು, ಊಟ ಮಾಡಿ ಎಂದಳು. ಆಗ ನಾನು ತಕ್ಷಣ ನೆಪ ಮಾಡಿ ಹೇಳಿದೆ, ಸಾಕು, ನನಗೆ ನಿದ್ದೆ ಬರ್ತಿದೆ, ನೀವು ಊಟ ಮುಗಿಸಿ ವಿಶ್ರಾಂತಿ ಪಡೆದುಕೊಳ್ಳಿ ಎಂದು ಹೇಳಿ ನಾನು ಮತ್ತೆ ಅಲ್ಲಿ ನಿಲ್ಲಲಿಲ್ಲ. ನನ್ನ ಕೋಣೆಗೆ ಹೋದೆ. ನನಗೆ ಆಗಾಗ ರಾಗಿಣಿಯ ನೆನಪು ಕಾಡುತ್ತಿತ್ತು. ಅವಳು ಇಷ್ಟು ಬೇಗ ಹೇಗೆ ಮಲಗಿದಳು? ಯಾವಾಗಲೂ ನಾನು ಸಂಜೆ 5 ಗಂಟೆಗೆ ಬರುತ್ತಿದ್ದೆ. ಆದರೆ ಇಂದು ಆಕಸ್ಮಿಕವಾಗಿ 10 ಗಂಟೆ ಆಗಿತ್ತು. ಆದರೆ ನಾನು ಆಫೀಸ್ನಿಂದಲೇ ರಾಗಿಣಿಗೆ ಮೆಸೇಜ್ ಕೂಡ ಮಾಡಿದ್ದೆ, ನಾನು ಸ್ವಲ್ಪ ಬರಲು ತಡವಾಗಬಹುದು, ನನಗೋಸ್ಕರ ನೀನು ಕಾಯಬೇಕು ಎಂದಿದ್ದೆ. ಆದರೆ ಇಂದು ಮೊದಲ ಬಾರಿ ಅವಳು ಇಷ್ಟು ಬೇಗ ಮಲಗಿದಳು. ನನಗೆ ಈ ವಿಷಯವನ್ನು ಜೀರ್ಣಿಸಿಕೊಳ್ಳಲೇ ಆಗುತ್ತಿರಲಿಲ್ಲ. ನಾನು ಹಾಸಿಗೆ ಮೇಲೆ ಕುಳಿತು ಇದನ್ನೆಲ್ಲ ಯೋಚಿಸುತ್ತಿದ್ದೆ. ಇದ್ದಕ್ಕಿದ್ದಂತೆ ನನ್ನ ಅತ್ತಿಗೆ ನನ್ನ ಕೋಣೆಯ ಬಾಗಿಲನ್ನು ತಟ್ಟಿ ಒಳಗೆ ಬಂದಳು. ನಾನು ಆಶ್ಚರ್ಯದಿಂದ ಅವಳ ಕಡೆ ನೋಡಿದೆ. ಅವಳ ಕೈಯಲ್ಲಿ ಕಾಫಿಯ ಕಪ್ಪಿತ್ತು. ಆ ಸಮಯದಲ್ಲಿ ನನಗೆ ಕಾಫಿ ಬೇಕು ಅಂತ ತುಂಬಾ ಹಂಬಲವಾಗುತ್ತಿತ್ತು. ಹೌದು, ಆದರೆ ನನ್ನ ಪತ್ನಿ ಮಲಗಿದ್ದರಿಂದಾಗಿ ನಾನೇನು ಅವರಲ್ಲಿ ಕಾಫಿ ಕೇಳಿರಲಿಲ್ಲ. ಅವಳು ನನ್ನ ಕಡೆ ಕಾಫಿಯನ್ನು ಚಾಚುತ್ತಾ ಹೇಳಿದಳು, ನೀನು ಊಟವಾದ ಮೇಲೆ ಕಾಫಿ ಕುಡಿತೀಯ ಅಂತ ನನಗೆ ಗೊತ್ತಿದೆ, ಹಾಗಾಗಿ ನಾನು ನಿನಗೆ ಮೊದಲೇ ಕಾಫಿ ಮಾಡಿ ಇಟ್ಟಿದ್ದೆ ಅಂತ ಹೇಳಿ ನಗುತ್ತಾ ನನ್ನ ಬೆಡ್ಡಿನ ಮೇಲೆ ಕುಳಿತುಕೊಂಡಳು. ನಾನು ಒಮ್ಮೆ ಅವಳತ್ತ ನೋಡಿ ಮೌನವಾಗಿ ಧನ್ಯವಾದ ಹೇಳಿ ಕಾಫಿಯನ್ನು ತೆಗೆದುಕೊಂಡೆ. ಅವಳು ನನ್ನನ್ನು ನೋಡುತ್ತಾ ಹೇಳಿದಳು, ಅಂದಹಾಗೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಆಫೀಸಿಗೆ ಹೊರಡ್ತೀರಿ? ಪ್ರತಿದಿನ ಈ ರೀತಿ ರಾತ್ರಿ 10 ಗಂಟೆಗೇ ಹಿಂತಿರುಗಿ ಬರ್ತೀರಾ ಅಂತ ಅವಳು ವಿಷಯದ ಮೇಲೆ ವಿಷಯ ತೆಗೆಯಲು ಪ್ರಯತ್ನಿಸುತ್ತಿದ್ದಳು. ನನಗೆ ಯಾಕೋ ಹೆದರಿಕೆ ಆಗುತ್ತಿತ್ತು. ಯಾಕೆ ನನಗೆ ಈ ರೀತಿ ಗೊಂದಲವಾಗುತ್ತಿದೆ ಅಂತ ನನಗೇನೆ ಅರ್ಥವಾಗುತ್ತಿರಲಿಲ್ಲ. ಅವಳು ವಿಧವೆಯಾಗುವುದಕ್ಕಿಂತ ಮೊದಲು ನಾವಿಬ್ಬರು ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದೆವು. ತುಂಬ ರಾತ್ರಿಯವರೆಗೂ ಮಾತನಾಡುತ್ತಿದ್ದೆವು. ನಗು ತಮಾಷೆ ಎಲ್ಲವೂ ನಡೆಯುತ್ತಿತ್ತು. ನನ್ನ ಹೆಂಡತಿ ಸಾಮಾನ್ಯವಾಗಿ ಬೇಗ ಮಲಗುತ್ತಿದ್ದಳು. ನಾನು ನನ್ನ ಅತ್ತಿಗೆ ಜೊತೆ ಹರಟೆ ಹೊಡೆಯುತ್ತಿದ್ದೆ. ಆದರೆ ಇಂದು ನನಗೆ ಯಾಕೋ ಮುಜುಗರವಾಗುತ್ತಿತ್ತು. ಯಾವುದೋ ಒಂದು ಯೋಚನೆ ಆಗಾಗ ನನ್ನನ್ನು ಕಾಡುತ್ತಿತ್ತು. ಒಂದು ವೇಳೆ ನನ್ನ ಹೆಂಡತಿ ಈ ಸಮಯ ನನ್ನನ್ನು ಇವಳ ಜೊತೆ ನೋಡಿದರೆ ಅವಳು ಏನು ಅಂತ ಯೋಚಿಸುತ್ತಾಳೆ. ಅದಲ್ಲದೆ ಇವಳ ಶೈಲಿಯೂ ನನಗೆ ಅಷ್ಟಾಗಿ ಸರಿ ಅಂತ ಕಾಣುತ್ತಿರಲಿಲ್ಲ. ಅದಲ್ಲದೆ ಅವಳು ಅಲ್ಲಿಂದ ಎದ್ದೇಳುವ ಮಾತನ್ನೇ ಎತ್ತುತ್ತಿರಲಿಲ್ಲ. ಅವಳು ಆಗಾಗ ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದು ಮಾತನಾಡುತ್ತಲೇ ಇದ್ದಳು. ರಾತ್ರಿ 12 ಗಂಟೆ ಆದ ತಕ್ಷಣ ನಾನು ಸ್ವಲ್ಪ ಗಂಭೀರವಾಗಿ ಹೇಳಿದೆ, ನೀವು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ, ನನಗೂ ನಿದ್ದೆ ಬರ್ತಿದೆ, ಅಲ್ಲದೆ ಬೆಳಗ್ಗೆ ನನಗೆ ಬೇಗ ಆಫೀಸ್ಗೆ ಹೊರಡಬೇಕಾಗಿದೆ ಎಂದೆ. ಆಗ ಅವಳು ಒಮ್ಮೆಲೆ ಹೇಳಿದಳು, ನೀವು ನನಗೆ ಟೈಮ್ ಹೇಳಿ, ನಾನು ನಿಮ್ಮನ್ನು ಸಮಯಕ್ಕೆ ಸರಿಯಾಗಿ ಎಬ್ಬಿಸುತ್ತೇನೆ, ನೀವು ಯಾವ ವಿಷಯಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ ಎಂದಳು. ನಾನು ಒಂದು ಕ್ಷಣ ನನ್ನ ನೋಟವನ್ನು ಅತ್ತಿಗೆ ಕಡೆ ಹಾಕಿ ಬೇಡ ಎನ್ನುವಂತೆ ತಲೆ ಆಡಿಸಿ, ನೀವು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಅಲಾರಾಮ್ ಇಡುತ್ತೇನೆ, ನನಗೆ ಈಗ ತುಂಬ ಸುಸ್ತಾಗುತ್ತಿದೆ ಎಂದು ಹೇಳಿ ನಾನು ನನ್ನ ಕಾಲುಗಳನ್ನು ಬೆಡ್ ಮೇಲೆ ನೇರವಾಗಿ ಇಟ್ಟೆ. ಅಲ್ಲದೆ ಅವಳು ಅಲ್ಲಿಂದ ಹೋಗಲಿ ಅಂತ ನನ್ನ ಮುಖವನ್ನು ಕೂಡ ಆ ಕಡೆ ತಿರುಗಿಸಿದ್ದೆ. ಸ್ವಲ್ಪ ಸಮಯ ಅವಳು ಅಲ್ಲೇ ಕುಳಿತುಕೊಂಡಳು. ಆಮೇಲೆ ನನ್ನ ಕಾಫಿಯ ಕಪ್ಪನ್ನು ಎತ್ತಿಕೊಂಡು ಹೊರಗೆ ಹೋದಳು. ನಾನು ಆಗ ಆಳವಾದ ನಿಟ್ಟುಸಿರು ಬಿಟ್ಟಿದ್ದೆ. ನನಗೆ ರಾಗಿಣಿ ಮೇಲೆ ತುಂಬ ಕೋಪ ಬರ್ತಿತ್ತು. ಅವಳ ಮೂರ್ಖತನದಿಂದ ಅವಳು ಇವತ್ತು ಬೇಗ ಮಲಗಿದ್ದಳು.
ಅವಳು ಈ ರೀತಿ ಬೇಗ ಮಲಗಬಾರ್ದಿತ್ತು ಅಂತ ಅಂದುಕೊಳ್ಳುತ್ತಾ ಸದ್ಯಕ್ಕೆ ನಾನು ನನ್ನ ತಲೆಯನ್ನು ಕೊಡವಿ ಮೌನವಾಗಿ ಕಣ್ಣುಗಳನ್ನು ಮುಚ್ಚಿ ಮಲಗಿದೆ. ಇವತ್ತು ನಾನು ನಿಜವಾಗ್ಲೂ ತುಂಬ ಸುಸ್ತಾಗಿದ್ದೆ. ಇಷ್ಟೊಂದು ಸುಸ್ತು ನನಗೆ ಇದಕ್ಕಿಂತ ಮೊದಲು ಅನುಭವಕ್ಕೆ ಬಂದಿರಲಿಲ್ಲ. ಇಲ್ಲದಿದ್ದರೆ ನಾನು ಯಾವಾಗಲೂ ದಿನ ರಾತ್ರಿ ಅಂತ ಕೆಲಸ ಮಾಡುತ್ತಲೇ ಇದ್ದೆ. ನನ್ನ ದೇಹವು ಫಿಟ್ ಆಗಿರ್ತಿತ್ತು. ಹಾಗೆ ನಾನು ಈಗ ನಿದ್ದೆ ಮಾಡಿ ಸ್ವಲ್ಪವೇ ಸಮಯ ಆಗಿತ್ತು. ಆಗ ನನ್ನ ಕಾಲಿನಡಿಯಲ್ಲಿ ಏನೋ ಚಲಿಸಿದಂತೆ ಆಯಿತು. ನಾನು ಆಳವಾದ ನಿದ್ದೆಯಲ್ಲಿದ್ದೆ. ಆದರೆ ಆ ಚಲನೆಯ ಅನುಭವ ಎಷ್ಟೊಂದು ಜೋರಾಗಿತ್ತೆಂದರೆ ನಾನು ತಕ್ಷಣ ಇದ್ದು ನನ್ನ ಪಾದಗಳನ್ನು ನೋಡಿದೆ. ಆದರೆ ಅಲ್ಲಿ ಅಂಥದ್ದೇನೂ ಇರಲಿಲ್ಲ. ನಾನು ತಕ್ಷಣ ಮಲಗಿದ ಜಾಗದಿಂದ ಎದ್ದು ಕುಳಿತುಕೊಂಡೆ. ಅಲ್ಲದೆ ನಿನ್ನೆ ರಾತ್ರಿ ಕೂಡ ಇದೇ ಸಮಯಕ್ಕೆ ನನಗೆ ಈ ರೀತಿಯ ಅನುಭವ ಆಗಿತ್ತು. ಪುನಃ ಇವತ್ತು ಕೂಡ ಅದೇ ರೀತಿ ಆಗುತ್ತಿದೆ. ನನಗೆ ಗೊಂದಲವಾಗಲು ಪ್ರಾರಂಭವಾಯಿತು. ನಾನು ನನ್ನ ಪಾದಗಳನ್ನು ಒಟ್ಟುಗೂಡಿಸಿ ಕಣ್ಣುಗಳನ್ನು ಮುಚ್ಚಿ ಪುನಃ ಮಲಗಿದೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಪುನಃ ನನ್ನ ಪಾದಗಳಲ್ಲಿ ಅದೇ ರೀತಿಯ ಚಲನೆಯು ಪ್ರಾರಂಭವಾಯಿತು. ಆದರೆ ಈ ಸಲ ನಾನು ತುಂಬ ಕಿರಿಕಿರಿಗೊಂಡು ಎದ್ದು ನಿಂತಿದ್ದೆ. ಇದೆಂಥ ಸಮಸ್ಯೆ, ನನ್ನ ನಿದ್ದೆ ಕಾರಣವಿಲ್ಲದೆ ಹಾಳಾಗುತ್ತಿದೆ ಅಂತ ನಾನು ಕೋಣೆಯಿಂದ ಹೊರಗೆ ಬಂದೆ. ಆದರೆ ಆಗಲೇ ನನ್ನ ಗಂಟಲಿನಿಂದ ಕಿರುಚಾಟವು ಬರುತ್ತಿದ್ದಂತೆ ನಿಂತಿತು. ಯಾಕಂದರೆ ನನ್ನ ಅತ್ತಿಗೆ ನನ್ನ ಎದುರಿಗೆ ಇದ್ದ ಸೋಫಾದ ಮೇಲೆ ಮಲಗಿದ್ದಳು. ಅವಳನ್ನು ಆ ರೀತಿ ನೋಡಿ ನನ್ನ ಪ್ರಾಣವೇ ಹೋದಂತಿತ್ತು. ನಾನು ತಕ್ಷಣ ಅವಳ ಹತ್ತಿರ ಹೋಗಿ ಅವಳ ಭುಜವನ್ನು ಅಲುಗಾಡಿಸುತ್ತಾ ಅವಳನ್ನು ಎಬ್ಬಿಸಿದೆ. ಅವಳು ತಕ್ಷಣ ಎದ್ದಳು ಹಾಗೂ ಸಂತೋಷದಿಂದ ಏನಾಯಿತು, ಯಾಕೆ ಎದ್ದಿದ್ದೀರಿ, ಏನಾದರೂ ಬೇಕಿತ್ತಾ ಅಂತ ಕೇಳಿದಳು. ಅವಳ ಮುಖವು ಸಂತೋಷದಿಂದ ಅರಳಿದಂತೆ ಇತ್ತು. ನಾನು ಕೂಡಲೇ ನನಗೆ ಏನೂ ಬೇಡ, ಆದರೆ 3 ಗಂಟೆ ಆಯಿತು, ನೀವು ಇಲ್ಲಿ ಏನು ಮಾಡ್ತಿದ್ದೀರಿ, ನೀವು ಕೋಣೆಯಲ್ಲಿ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಬೇಕಾಗಿತ್ತು ತಾನೆ ಎಂದು ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ಅವಳು, ನಿನ್ನ ಹೆಂಡತಿ ಕೋಣೆಯ ಒಳಗಿನಿಂದ ಚಿಲಕವನ್ನು ಹಾಕಿದ್ದಾಳೆ, ಅಲ್ಲದೆ ಅವಳು ಆಳವಾದ ನಿದ್ದೆಯಲ್ಲಿದ್ದಾಳೆ, ಅವಳನ್ನು ಎಬ್ಬಿಸುವುದು ಸರಿ ಕಾಣಲಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ಮಲಗಿದೆ ಎಂದಳು. ಹಾಗಾದರೆ ನೀವು ನನ್ನ ಹತ್ತಿರ ಬರಬೇಕಿತ್ತು ತಾನೆ, ಬಂದು ಗೆಸ್ಟ್ ರೂಮ್ನಲ್ಲಿ ಮಲಗಬಹುದಿತ್ತಲ್ವಾ, ನಾನು ಇಲ್ಲಿ ಬಂದು ಮಲಗ್ತಿದ್ದೆ. ನೀವು ಈ ರೀತಿ ನಿಮ್ಮನ್ನು ನೀವು ತೊಂದರೆಗೆ ಒಳಪಡಿಸಬೇಡಿ, ಅಲ್ಲದೆ ನಿಮ್ಮ ಆರೋಗ್ಯ ಸಹ ಸರಿ ಇಲ್ಲ ಎಂದೆ. ನನ್ನ ಮಾತು ಕೇಳಿ ಅವಳು ಮುಸುಕಾದ ನಗುವನ್ನು ಬೀರಿ ತಲೆಯನ್ನು ಇಲ್ಲ ಎನ್ನುವಂತೆ ಆಡಿಸುತ್ತಾ, ನನ್ನಿಂದಾಗಿ ಯಾರಿಗೂ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ನನಗೆ ಇರಲು ಜಾಗ ನೀಡಿದ್ದೀರಿ, ಅದಕ್ಕೋಸ್ಕರ ನಿಮಗಿಬ್ಬರಿಗೂ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಸರಿ, ನೀವು ಹೋಗಿ ಮಲಗಿ, ಆಫೀಸ್ಗೆ ಬೇಗ ಹೋಗಬೇಕಲ್ವಾ ಅಂತ ಹೇಳಿದಳು. ಅವಳು ತುಂಬ ಬೇಸರದಲ್ಲಿದ್ದಳು. ಮದುವೆಗಿಂತ ಮೊದಲು ಕೂಡ ಹಾಗೂ ಮದುವೆಯ ನಂತರವೂ ಒಂದು ಕ್ಷಣ ನನಗೆ ಆ ಮಹಿಳೆಯ ಮೇಲೆ ಕನಿಕರ ಉಂಟಾಯಿತು. ಅವಳು ತನ್ನ ಗಂಡನೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಳು. ಆದರೆ ಈಗ ಸಂಪೂರ್ಣವಾಗಿ ಒಂಟಿ ಜೀವನವನ್ನು ನಡೆಸುತ್ತಿದ್ದಾಳೆ. ನಾನು ಅವಳ ಹತ್ತಿರ ಕುಳಿತುಕೊಂಡು ಹೇಳಿದೆ, ಜೀವನ ಹಾಗೂ ಮರಣ ದೇವರ ಕೈಯಲ್ಲಿದೆ, ನಾವು ಏನೂ ಮಾಡಲು ಸಾಧ್ಯವಿಲ್ಲ. ಒಂದು ದಿನ ಎಲ್ಲರೂ ಈ ಪ್ರಪಂಚದಿಂದ ಹೋಗಬೇಕು. ನೀವು ನಿಮ್ಮನ್ನು ಸಂಭಾಳಿಸಿಕೊಂಡಿದ್ದೀರಿ, ಇದು ಒಳ್ಳೆಯ ವಿಚಾರ. ಪ್ರಪಂಚಕ್ಕೆ ತೋರಿಸಬೇಕೆಂದು ನೀವು ಅಳುತ್ತಿಲ್ಲ, ಆದರೆ ನೀವು ಒಳಗಿಂದೊಳಗೆ ಸಂಪೂರ್ಣವಾಗಿ ಒಡೆದು ಹೋಗಿದ್ದೀರಿ ಅಂತ ನನಗೆ ಗೊತ್ತಿದೆ. ನೀವು ನಿಮ್ಮ ಮೇಲೆ ಧೈರ್ಯವಿಟ್ಟುಕೊಳ್ಬೇಕು. ಅದಕ್ಕೋಸ್ಕರ ದೇವರು ನಿಮಗೆ ಖಂಡಿತವಾಗಲೂ ಸಹಾಯ ಮಾಡುತ್ತಾನೆ. ಅಲ್ಲದೆ ನೀವು ಈ ಮನೆಯನ್ನು ಎಂದಿಗೂ ಇನ್ನೊಬ್ಬರ ಮನೆ ಅಂತ ತಿಳಿದುಕೊಳ್ಬೇಡಿ, ನಿಮ್ಮ ಮನೆ ಅಂತಲೇ ತಿಳಿದುಕೊಳ್ಳಿ. ಇದು ನಿಮ್ಮ ತಮ್ಮನ ಮನೆ, ನಿಮ್ಮ ತಂಗಿಯ ಮನೆ, ನೀವಿಲ್ಲಿ ಸಂತೋಷವಾಗಿ ಇರಬಹುದು ಅಂತ ನಾನು ಹೇಳಿದಾಗ ಅವಳು ಒಮ್ಮೆಲೆ ನನ್ನ ಕಡೆ ನೋಡಿ ತಲೆಯನ್ನು ಇಲ್ಲ ಎಂಬಂತೆ ಆಡಿಸುತ್ತಾ, ತಮ್ಮ ಅಲ್ಲ ಭಾವ ಎಂದು ನಗುತ್ತಾ ನನ್ನ ಮಾತನ್ನು ಸರಿಪಡಿಸಿದಳು. ಆದರೆ ಅವಳ ಆ ವರ್ತನೆ ನನಗೇನೂ ಸರಿ ಕಾಣಲಿಲ್ಲ. ಯಾಕಂದರೆ ಅವಳು ಹೇಳಿದಂಥ ಶೈಲಿ ವಿಚಿತ್ರವಾಗಿತ್ತು. ಆಗ ನಾನು, ಇಲ್ಲ, ಭಾವ ಕೂಡ ಅಣ್ಣನಂತೆ ಅಥವಾ ತಮ್ಮನಂತೆ ಆಗಿರ್ತಾನೆ, ನೀವು ನನ್ನನ್ನು ಹಾಗೆ ತಿಳಿದುಕೊಳ್ಳಿ ಎಂದು ಹೇಳುತ್ತಾ ನಾನು ಅವರ ತಲೆಯ ಮೇಲೆ ವಾತ್ಸಲ್ಯದಿಂದ ಕೈಯಿಟ್ಟಾಗ ಅವರ ಮುಖದಲ್ಲಿರುವ ಆ ಮುಗುಳ್ನಗು ಒಮ್ಮೆಲೆ ಮಾಯವಾಗಿತ್ತು. ಅವರು ತಲೆ ತಗ್ಗಿಸಿ ಕುಳಿತುಕೊಂಡರು. ನಾನು ಒಮ್ಮೆ ನನ್ನ ನೋಟವನ್ನು ಅವರ ಕಡೆ ಬೀರಿ ನಂತರ ತಾನಿದ್ದ ಜಾಗದಿಂದ ಎದ್ದು, ಸರಿ, ಹಾಗಾದರೆ ನೀವು ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಒಳಗೆ ಹೋಗಿ ಮಲಗುತ್ತೇನೆ ಎಂದು ಹೇಳಿ ನಾನು ಒಳಗಡೆ ಹೋದೆ. ಯಾಕಂದರೆ ಅವರ ಆ ಮುಖದಲ್ಲಿರುವ ಮುಗುಳ್ನಗು ಮಾಯವಾದಾಗ ನನಗೆ ನನ್ನ ಹೃದಯದೊಳಗೆ ಏನೋ ಒಂದು ಆತಂಕ ಪ್ರಾರಂಭವಾಗಿತ್ತು. ಹೀಗೆ ಸಮಯ ಕಳೆಯುತ್ತಿತ್ತು. ಮರುದಿನ ಬೆಳಗ್ಗೆ ಅವರೇ ಬಂದು ನನ್ನನ್ನು ಎಬ್ಬಿಸಿದರು ಹಾಗೂ ಕಾಫಿ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಆಮೇಲೆ ನನ್ನ ಹೆಂಡತಿ ಕೋಣೆಯಿಂದ ಹೊರಗೆ ಬಂದಳು. ಅವಳ ಮುಖವು ಬಾಡಿ ಹೋಗಿ ಕೂದಲು ಕೆದರಿತ್ತು. ಇದೆಲ್ಲ ನೋಡಿ ನನಗೆ ವಿಚಿತ್ರ ಅನ್ನಿಸ್ತಿತ್ತು. ಅವಳು ನನ್ನ ಜೊತೆ ಮಲಗುತ್ತಿದ್ದಾಗ ಅವಳು ಸಾಮಾನ್ಯವಾಗಿ ಇರುತ್ತಿದ್ದಳು. ಆದರೆ 2 ದಿನದಿಂದ ಅವಳ ಪರಿಸ್ಥಿತಿಯನ್ನು ನೋಡಿ ನನಗೆ ವಿಚಿತ್ರವಾದ ಅನುಮಾನಗಳು ಬರಲು ಶುರುವಾಗಿತ್ತು. ಅದು ಅಲ್ಲದೆ ನನ್ನ ವಿಧವೆ ಅತ್ತಿಗೆಯ ವರ್ತನೆಗಳು ಕೂಡ ಏನೂ ಸರಿ ಅನ್ನಿಸ್ತಿರಲಿಲ್ಲ. ಆದರೆ ನಾನು ಸದ್ಯಕ್ಕೆ ಅವೆಲ್ಲವನ್ನು ನಿರ್ಲಕ್ಷಿಸಿ ನನ್ನ ಕೆಲಸಕ್ಕೆ ಹೋದೆ. ದಿನವೂ ತನ್ನದೇ ಆದ ವೇಗದಲ್ಲಿ ಹೋಗುತ್ತಿತ್ತು. ಹಾಗೂ ರಾತ್ರಿ ನಾನು ಮನೆಗೆ ಹಿಂತಿರುಗಿ ಬಂದಾಗ ನನ್ನ ಅತ್ತಿಗೆ ಬಾಗಿಲನ್ನು ತೆರೆದರು. ನಾನು ರಾಗಿಣಿಯನ್ನು ಕೇಳಿದಾಗ ಅವಳು ಮಲಗಿದ್ದಾಳೆ ಅಂತ ಹೇಳಿದಳು. ಈ ಸಲ ನನಗೆ ತುಂಬ ಕಳವಳವಾಯಿತು. ಹಾಗಾಗಿ ನಾನು ನನ್ನ ಅತ್ತಿಗೆಯನ್ನು ನೋಡಿ ಹೇಳಿದೆ, ನನಗೆ ಊಟವನ್ನು ಎತ್ತಿಡಲು ಅವಳಲ್ಲಿ ಹೇಳಿ ಎನ್ನುತ್ತಿದ್ದಂತೆ ನನ್ನ ಸ್ವರವು ನನಗೆ ಗೊತ್ತಿಲ್ಲದಂತೆ ಗಂಭೀರವಾಗಿತ್ತು.
ಯಾಕಂದರೆ ನನ್ನ ಹೆಂಡತಿಯಿಂದ ನಾನು ಈ ರೀತಿಯ ನಿರ್ಲಕ್ಷ್ಯತನವನ್ನು ಊಹಿಸಿರಲಿಲ್ಲ. ಒಂದು ದಿನವಾದರೆ ಸರಿ, ಇದು ನಿರಂತರವಾಗಿ ಹೀಗೆ ಮುಂದುವರೆದರೆ ಅಂತ ನನಗೇನೂ ಸರಿ ಅನ್ನಿಸಲಿಲ್ಲ. ಅಲ್ಲದೆ ಬೇರೆ ಮಹಿಳೆ ಬಂದು ನನ್ನ ಕೆಲಸವನ್ನು ಯಾಕೆ ಮಾಡಬೇಕು? ನನಗೆ ನನ್ನ ಪತ್ನಿ ಇದ್ದಾಳೆ. ಅವಳಿಗೆ ನನ್ನ ಮೇಲೆ ಕೆಲವೊಂದು ಜವಾಬ್ದಾರಿಗಳಿವೆ ಹಾಗೂ ನನ್ನ ಪ್ರತಿಯೊಂದು ಅಗತ್ಯತೆಗಳನ್ನು ನೋಡಿಕೊಳ್ಳುವ ಹಕ್ಕು ನನ್ನ ಪತ್ನಿಗಿದೆ. ಆಗ ನನ್ನ ಅತ್ತಿಗೆ ತಕ್ಷಣ, ಅರೆ ಬೇಡ, ಅವಳು ಮಲಗಲಿ, ನಾನು ನಿನಗೆ ಊಟ ಎತ್ತಿಡುತ್ತೇನೆ. ಅಲ್ಲದೆ ನಾನು ನಿನಗೋಸ್ಕರನೇ ನಿದ್ದೆ ಮಾಡದೆ ನಿನಗಾಗಿ ಕಾಯುತ್ತಿದ್ದೆ, ಬಂದು ಕುಳಿತುಕೋ ಎಂದು ಹೇಳುತ್ತಾ ಒಮ್ಮೆಲೆ ನನ್ನ ಕೈಯನ್ನು ಹಿಡಿದು ನನ್ನನ್ನು ಡೈನಿಂಗ್ ಟೇಬಲ್ ಹತ್ತಿರ ಕರೆದುಕೊಂಡು ಹೋದಳು. ಒಂದು ಕ್ಷಣ ಅವಳಲ್ಲಿ ಎಂತಹ ಸೆಳೆತ ಇತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಅವಳ ಮಾತನ್ನು ತಿರಸ್ಕರಿಸಲು ಆಗಲಿಲ್ಲ. ಮೌನವಾಗಿ ಅಲ್ಲಿ ಕುಳಿತುಕೊಂಡೆ. ಅವಳು ನಗು ನಗುತ್ತಾ ನನಗೆ ಊಟವನ್ನು ಮಾಡಿಸಿದಳು. ನಾನು ಮೌನವಾಗಿ ಊಟ ಮಾಡಿದೆ. ಹೃದಯವು ಜೋರಾಗಿ ಬಡಿಯುತ್ತಿತ್ತು. ಆದರೆ ನಾನು ಆ ಒಂದು ಅನುಭವವನ್ನು ನಿರ್ಲಕ್ಷಿಸಿದೆ. ನನ್ನ ಹೆಂಡತಿಗೆ ನನ್ನ ಬಗ್ಗೆನೇ ಕಾಳಜಿ ಇರದಿದ್ದಾಗ ಬೇರೆಯವರು ಆ ಜಾಗವನ್ನು ಆಕ್ರಮಿಸಲು ಖಂಡಿತವಾಗ್ಲೂ ನೋಡುತ್ತಾರೆ. ಸಮಯವು ಹೀಗೆ ಕಳೆಯುತ್ತಿತ್ತು. ಈಗ ನನಗೆ ವಿಚಿತ್ರವಾದ ಯೋಚನೆಗಳೆಲ್ಲ ಬರಲು ಪ್ರಾರಂಭವಾಗಿದ್ದವು. ಅಲ್ಲದೆ ಈ ನಡುವೆ ನಾನು ಒಂದು ಮಾತನ್ನು ಮಾತ್ರ ಆಳವಾಗಿ ಅರ್ಥ ಮಾಡಿಕೊಂಡಿದ್ದೆ. ನನ್ನ ಹೆಂಡತಿಯ ವರ್ತನೆಗಳು ದಿನದಿಂದ ದಿನಕ್ಕೆ ನನ್ನ ಜೊತೆ ಗಂಭೀರವಾಗಿ ಹೋಗುತ್ತಿತ್ತು. ಅವಳು ನನ್ನೊಂದಿಗೆ ತುಂಬ ಕೋಪದಿಂದ ವರ್ತಿಸುತ್ತಿದ್ದಳು. ಅದೂ ಅಲ್ಲದೆ ಅವಳು ಮಿತಿಮೀರಿ ನಿತ್ರಾಣಗೊಂಡಿದ್ದವಳಂತೆ ಕಂಡಳು. ಹಾಗಾಗಿ ಅವಳನ್ನು ನೋಡಿ ನನಗೆ ಸ್ವಲ್ಪ ಹೆದರಿಕೆಯೂ ಆಗಿತ್ತು. ನಾನು ಅವಳಲ್ಲಿ ಕೇಳಿದರೆ ಯಾಕಂತ ಗೊತ್ತಿಲ್ಲ, ಆರೋಗ್ಯವೇ ಸರಿ ಇರೋದಿಲ್ಲ ಅಂತ ಹೇಳುತ್ತಿದ್ದಳು. ಆದರೆ ಅವಳ ಆರೋಗ್ಯ ಪರಿಸ್ಥಿತಿಯು ದಿನದಿಂದ ದಿನಕ್ಕೆ ಹದಗೆಡುವ ಹಿಂದೆ ನನ್ನ ಅತ್ತಿಗೆಯ ಕೈವಾಡ ಇರಬಹುದು ಎಂದು ನನಗೆ ಅನುಮಾನ ಬರುತ್ತಿತ್ತು. ಅವಳು ನಮ್ಮ ಮನೆಗೆ ಬಂದು 2.5 ತಿಂಗಳಾಗಿತ್ತು. ಈ 2.5 ತಿಂಗಳ ಸಮಯದಲ್ಲಿ ಅವಳು ನನ್ನ ಹೆಂಡತಿಯ ಕೋಣೆಯಲ್ಲಿಯೇ ಮಲಗುತ್ತಿದ್ದಳು. ಈಗ ನನಗೂ ಕೂಡ ನನ್ನ ಹೆಂಡತಿಯ ಹತ್ತಿರ ಹೋಗಬೇಕೆಂಬ ಬಯಕೆ ಪ್ರಾರಂಭವಾಗಿತ್ತು. ಆದರೆ ನಾನೇನೂ ಮಾಡುವಂತೆ ಇರಲಿಲ್ಲ. ಯಾಕಂದರೆ ನನ್ನ ಅತ್ತಿಗೆ ವಿಧವೆಯಾಗಿದ್ದರು. ಅವಳು ವಿಧವೆಯಾಗಿ ಹೆಚ್ಚಿನ ಸಮಯವೇನೂ ಆಗಿರಲಿಲ್ಲ. ಹಾಗಾಗಿ ನನ್ನ ಹೆಂಡತಿಯಿಂದ ಅಂಥದ್ದೇನೂ ಹಕ್ಕನ್ನು ನಾನು ಕೇಳಲು ಆಗುತ್ತಿರಲಿಲ್ಲ. ಅಲ್ಲದೆ ಈ 2.5 ತಿಂಗಳಲ್ಲಿ ನಾನು ಹಾಗೂ ರಾಗಿಣಿ ಸರಿಯಾಗಿ ಮಾತನಾಡಲು ಕೂಡ ಆಗಿರಲಿಲ್ಲ. ಇದಕ್ಕಿಂತ ಮೊದಲು ನಾವಿಬ್ಬರು ಪತಿ ಪತ್ನಿ ಈ ರೀತಿ ದೂರನೇ ಇರುವ ಸಂದರ್ಭ ಬಂದಿರಲಿಲ್ಲ. ನನ್ನ ಪತ್ನಿ ಇಡೀ ದಿನ ನನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದಳು. ಆದರೆ ಈಗ ಅವಳು ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಸುಸ್ತಾದವಳಂತೆ ಕಾಣುತ್ತಿದ್ದಳು. ಈ ರೀತಿ ಒಂದು ದಿನ ನಾನು ಆಫೀಸ್ನಿಂದ ಬೇಗ ಬಂದಿದ್ದೆ. ಸಂಜೆ 5 ಗಂಟೆಯಾಗಿತ್ತು. ಆಗ ಬಾಗಿಲನ್ನು ನನ್ನ ಹೆಂಡತಿಯೇ ತೆರೆದಳು. ಬಹುಶಃ ಅವಳು ಬೇರೆ ಯಾರು ಎಂದುಕೊಂಡು ಬಾಗಿಲನ್ನು ತೆರೆಯಲು ಬಂದಿದ್ದಳು. ನನ್ನನ್ನು ನೋಡಿ ಅವಳ ಮುಖದಲ್ಲಿದ್ದ ಆ ಮುಗುಳ್ನಗು ಒಮ್ಮೆಲೆ ಮಾಯವಾಗಿತ್ತು. ಅವಳು ವಿಚಿತ್ರವಾಗಿ ನನ್ನನ್ನು ನೋಡುತ್ತಿದ್ದಳು ಹಾಗೂ ಒಮ್ಮೆಲೆ, ನೀವ್ಯಾರು, ಏನಾದರೂ ಕೆಲಸ ಇತ್ತಾ ಅಂತ ಕೇಳಿದಳು. ಒಂದು ಕ್ಷಣ ನನಗೆ ದಿಗ್ಭ್ರಮೆಯಾಯಿತು. ಇವಳ ಮಾನಸಿಕ ಸ್ಥಿರತೆ ಸರಿದೆ ತಾನೆ? ತನ್ನದೇ ಪತಿಯನ್ನು ಯಾರು ಅಂತ ಕೇಳುತ್ತಿದ್ದಾಳೆ. ನಾನು ಅವಳನ್ನು ಆಳವಾಗಿ ನೋಡಿದೆ ಹಾಗೂ ನಗುತ್ತಾ, ನಾನು ನಿನ್ನ ಪತಿ, ನಿನ್ನ ಒಲವು, ಬೇರೆ ಯಾರು ಎಂದೆ. ಆಗ ಅವಳು ಒಮ್ಮೆಲೆ ತನ್ನ ತಲೆಯನ್ನು ಹಿಡಿದು ಹೇಳಿದಳು, ಆದರೆ ಅದು ನನ್ನ ಮನಸ್ಸಿನಿಂದ ಹೀಗೆ ಬಂತು ಎಂದಳು. ಅವಳ ಮಾತಿನ ಶೈಲಿಯು ನನ್ನನ್ನು ಇನ್ನಷ್ಟು ಅನುಮಾನಗೊಳ್ಳಲು ಪ್ರೇರೇಪಿಸಿತು. ನಾನು ಅವಳನ್ನು ಆಶ್ಚರ್ಯದಿಂದ ನೋಡಿದೆ. ಇವಳು ಏನು ಹೇಳುತ್ತಿದ್ದಾಳೆ ಅಂತ ಅಂದುಕೊಳ್ಳುತ್ತಿದ್ದೆ. ಅವಳು ನನ್ನ ಕೈಯಿಂದ ಲ್ಯಾಪ್ಟಾಪ್ ತೆಗೆದುಕೊಂಡು ನನ್ನನ್ನು ಒಳಗೆ ಕರೆದುಕೊಂಡು ಹೋದಳು. ಆಗ ನನ್ನ ಅತ್ತಿಗೆ ಬೆಡ್ರೂಮಿನಿಂದ ಹೊರಗಡೆ ಬರುತ್ತಾ, ಯಾರು ಬಂದಿದ್ದಾರೆ ರಾಗಿಣಿ ಎಂದು ಪ್ರಶ್ನಾರ್ಥಕ ಶೈಲಿಯಲ್ಲಿ ರಾಗಿಣಿಯನ್ನು ಕೇಳಿದರು ಹಾಗೂ ಒಮ್ಮೆಲೆ ನನ್ನನ್ನು ನೋಡಿ ಮೌನವಾದರು. ಅವರ ಮುಖದಲ್ಲಿ ಸಾವಿನ ಕಳೆಯು ಆವರಿಸಿದಂತೆ ಇತ್ತು. ಅವರ ಕಣ್ಣುಗಳು ಕಲ್ಲಿನಂತೆ ಇದ್ದವು. ಅವರ ಈ ವಿಚಿತ್ರ ವರ್ತನೆಯನ್ನು ನೋಡಿ ನಾನು ಸ್ವಲ್ಪ ಚಿಂತೆಗೊಳಗಾದೆ. ಆಗ ನನ್ನ ಹೆಂಡತಿ ಅಕ್ಕನ ಕಡೆ ನೋಡಿ, ನಿಮ್ಮ ಭಾವ ಬಂದಿದ್ದಾರೆ, ನೀವಿಬ್ಬರು ಕುಳಿತುಕೊಳ್ಳಿ, ನಾನು ಬೇಗ ಚಹಾ ಮಾಡಿ ತರುತ್ತೇನೆ, ನಾವು ಮೂವರು ಒಟ್ಟಿಗೆ ಕುಳಿತುಕೊಂಡು ಚಹಾ ಕುಡಿಯುವ, ಎಷ್ಟು ದಿನವಾಯಿತು ಹೀಗೆ ಒಟ್ಟಿಗೆ ಸಮಯ ಕಳೆಯದೆ ಎಂದು ಹೇಳುತ್ತಾ ಅವಳು ಅಡುಗೆ ಮನೆಗೆ ಹೋದಳು. ಆದರೆ ಆ ಕ್ಷಣ ನನ್ನ ಅತ್ತಿಗೆ ಏನೂ ಉತ್ತರವನ್ನು ಕೊಡದೆ ತನ್ನ ಕೋಣೆಯೊಳಗೆ ಹೋಗಿದ್ದಳು. ನನಗೆ ನನ್ನ ಅತ್ತಿಗೆಯ ಈ ವರ್ತನೆಯು ಸ್ವಲ್ಪ ಆಘಾತವನ್ನು ಉಂಟು ಮಾಡಿತ್ತು. ನಾನು ಯಾವಾಗಲೂ ರಾತ್ರಿ ತಡವಾಗಿ ಬಂದರೆ ಅವಳು ಸಂತೋಷದಿಂದ ನನ್ನೊಂದಿಗೆ ವರ್ತಿಸುತ್ತಿದ್ದಳು ಹಾಗೂ ಊಟ ತಿಂಡಿಯನ್ನು ತನ್ನ ಕೈಯಾರೆ ನನಗೆ ಕೊಡುತ್ತಿದ್ದಳು. ರಾತ್ರಿ ತಡವಾದರೂ ಕೂಡ ಕಾಫಿ ಮಾಡಿಕೊಟ್ಟು ನನ್ನೊಂದಿಗೆ ಹರಟೆ ಹೊಡೆಯಲು ಕುಳಿತುಕೊಳ್ಳುತ್ತಿದ್ದಳು ಹಾಗೂ ಈಗ ನನ್ನನ್ನು ನೋಡಿ ಅಪರಿಚಿತರಂತೆ ವರ್ತಿಸಿದಾಗ ನಾನಂತೂ ದಂಗಾಗಿ ಹೋಗಿದ್ದೆ. ಆದರೂ ಸದ್ಯಕ್ಕೆ ಒಳ್ಳೆಯದಾಯಿತು, ಅವಳು ಕೋಣೆಯ ಒಳಗೆ ಹೋದದ್ದು. ಇದರಿಂದಾಗಿ ನನ್ನ ಹೆಂಡತಿಯೊಂದಿಗೆ ಸ್ವಲ್ಪ ಏಕಾಂತದಲ್ಲಿ ಸಮಯ ಕಳೆಯಬಹುದು ಅಂದುಕೊಂಡೆ. ಸ್ವಲ್ಪ ಸಮಯದ ನಂತರ ಅವಳು 3 ಕಪ್ ಚಹಾವನ್ನು ಮಾಡಿ ತಂದಳು ಹಾಗೂ ತನ್ನ ಅಕ್ಕನನ್ನು ಹುಡುಕುತ್ತಾ, ಅಕ್ಕ ಹೊರಗೆ ಬರಲಿಲ್ವಾ ಅಂತ ಕೇಳಿದಳು. ನಾನು ಇಲ್ಲ ಅಂತ ತಲೆ ಆಡಿಸಿದೆ. ಅವಳು ಚಹಾದ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು, ನಾನು ಅಕ್ಕನನ್ನು ಕರೆದು ತರುತ್ತೇನೆ ಎಂದಳು. ಆಗ ನಾನು ಅವಳ ಕೈ ಹಿಡಿದು ನನ್ನ ಮಡಿಲಲ್ಲಿ ಕುಳಿತುಕೊಳ್ಳಿಸಿ ಅವಳ ಹಣೆಗೆ ಒಂದು ಪ್ರೀತಿಯ ಚುಂಬನವನ್ನು ನೀಡಿ ಅವಳ ಕೆನ್ನೆಯನ್ನು ಸವರುತ್ತಾ, ಸ್ವಲ್ಪ ಸಮಯ ನನಗೂ ನೀಡು, 2.5 ತಿಂಗಳಿನಿಂದ ನಿನಗೋಸ್ಕರ ಹಂಬಲಿಸುತ್ತಿದ್ದೇನೆ, ಆದರೆ ನಿನಗೆ ನನ್ನ ಚಿಂತೆ ಇಲ್ಲ ಎಂದು ಹೇಳಿದಾಗ ಅವಳು ನನ್ನ ಮಾತನ್ನು ಕೇಳಿ ನನ್ನ ಮುಖವನ್ನು ಅವಳ ಕೈಯಿಂದ ತುಂಬಿಸಿಕೊಂಡು ಪ್ರೀತಿಯಿಂದ ನನ್ನ ಕೆನ್ನೆಗೆ ಮುತ್ತಿಟ್ಟು ಹೇಳಿದಳು, ಈ ರೀತಿಯ ಹಂಬಲ ನನಗೂ ಆಗ್ತಿದೆ, ಆದರೆ ಅಕ್ಕನ ನೆನಪು ಬರುತ್ತಲೇ ನಾನು ಅದನ್ನು ಮನಸ್ಸಿನಿಂದ ದೂರ ಮಾಡುತ್ತೇನೆ. ನಮ್ಮ ಅಕ್ಕನಿಗೆ ನಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ?
ಅವರ ಕಾಳಜಿಯನ್ನು ನಾವು ನೋಡಿಕೊಳ್ಳಬೇಕಾಗುತ್ತದೆ. ಅಲ್ಲದೆ ಅಮ್ಮ ಕೂಡ ಹೇಳ್ತಿದ್ರು, ಅವರು ಬಂದು ಅಕ್ಕನನ್ನು ಕರೆದುಕೊಂಡು ಹೋಗುತ್ತಾರಂತೆ. ಆದರೆ ಅಕ್ಕನೇ ಬೇಡ ಅಂತ ಹೇಳ್ತಿದ್ಲು. ಅವಳಿಗೆ ಈ ವಾತಾವರಣವು ತುಂಬಾ ಹಿಡಿಸಿದೆ ಅಂತೆ. ಇದರಿಂದಾಗಿ ನನಗೂ ಕೂಡ ಸಂತೋಷವಾಗಿದೆ. ಇಲ್ಲಾದರೂ ಅವಳ ಹೃದಯ ನೆಮ್ಮದಿಯಿಂದ ಇದೆ ಅಲ್ವಾ, ಅಷ್ಟೇ ಸಾಕು ನನಗೆ. ಅದು ಅಲ್ಲದೆ ನನಗೂ ಸಹ ಒಬ್ಬರ ಆಶ್ರಯ ಸಿಗುತ್ತದೆ. ನೀವು ಕೆಲಸಕ್ಕೆ ಹೋದ್ಮೇಲೆ ನಾನು ಒಬ್ಬಳೇ ಇರುತ್ತೇನಲ್ವಾ, ಅವಳಿದ್ರೆ ಸಮಯ ಕಳೆದು ಹೋದದ್ದೇ ಗೊತ್ತಾಗೋದಿಲ್ಲ. ನೀವು ಸಹ ತಡವಾಗಿ ಮನೆಗೆ ಬರ್ತೀರಿ, ಆಗ ನನಗೆ ನಿದ್ದೆ ಬಂದು ಬಿಡುತ್ತದೆ. ನನ್ನ ಹೆಂಡತಿಯ ಸಮ್ಮುಖದಲ್ಲಿ ನಾನು ಮುಕ್ತವಾಗಿ ತನ್ನ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೆ. ತುಂಬ ದಿನಗಳೇ ಆಗಿ ಹೋಗಿತ್ತು ಅವಳು ನನ್ನೊಂದಿಗೆ ಈ ರೀತಿ ಕುಳಿತುಕೊಂಡು ಮಾತನಾಡಿ. ಹಾಗೂ ಈ ದಿನಗಳಲ್ಲಿ ನಾನು ಅವಳ ಮಾತುಗಳನ್ನು, ಅವಳ ಪ್ರೀತಿಯ ಒಡನಾಟವನ್ನು ನೋಡಿಯೇ ಇರಲಿಲ್ಲ. ನಾನು ತಕ್ಷಣ ಅವಳನ್ನು ನನ್ನ ಬಾಹುವಿನಲ್ಲಿ ತುಂಬಿಸಿಕೊಂಡೆ. ಆಗ ಸಡನ್ ಆಗಿ ಅತ್ತಿಗೆ ಹಾಲ್ಗೆ ಬಂದರು. ಹಾಗೂ ನನ್ನ ಹೆಂಡತಿ ಒಮ್ಮೆಲೆ ನನ್ನಿಂದ ದೂರವಾಗಿದ್ದಳು. ನಾನು ಕೂಡ ಸ್ವಲ್ಪ ಕಸಿವಿಸಿಕೊಂಡಿದ್ದೆ. ಆಮೇಲೆ ತಕ್ಷಣ ಚಹಾದ ಕಪ್ಪನ್ನು ತೆಗೆದುಕೊಂಡು ಕುಡಿಯಲು ಪ್ರಾರಂಭಿಸಿದೆ. ಆಗಲೇ ಅತ್ತಿಗೆ ನನ್ನನ್ನು ನೋಡಿ, ನೀವು ಇಷ್ಟು ಬೇಗ ಬರ್ತೀರಿ ಅಂತ ನಾನು ಊಹಿಸಿರಲಿಲ್ಲ. ಇರಲಿ, ಒಳ್ಳೆಯದೇ ಆಯಿತು, ಚಹಾ ಕುಡಿಯೋಣ ಅಂತ ಹೇಳಿ ಅವಳು ನನ್ನ ಹತ್ತಿರ ಬಂದು ನನಗೆ ಸರಿಸಮಾನಾಗಿ ಕುಳಿತುಕೊಂಡಳು. ಆದರೆ ನನ್ನ ಹೆಂಡತಿ ದೂರ ಹೋಗಿ ಸೋಫಾದ ಮೇಲೆ ಕುಳಿತುಕೊಂಡು ನಗುತ್ತಾ ನಮ್ಮನ್ನೇ ನೋಡುತ್ತಿದ್ದಳು. ಅವಳು ಈ ರೀತಿ ಬಂದು ನನ್ನ ಹತ್ತಿರ ಕುಳಿತುಕೊಳ್ಳುವಂಥದ್ದು ನನಗೆ ಸರಿ ಕಾಣುತ್ತಿರಲಿಲ್ಲ. ಆದರೆ ಸದ್ಯಕ್ಕೆ ನಾನು ಮೌನವಾಗಿರುವುದೇ ಒಳ್ಳೆಯದೆಂದು ಭಾವಿಸಿದೆ. ನಾನು ಬೇಗನೆ ಚಹಾ ಕುಡಿದು ಗೆಸ್ಟ್ ರೂಮಿಗೆ ಹೋಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ನನ್ನ ವಾಸ ಅಲ್ಲೇ ಆಗಿತ್ತು. ಆದರೆ ಇವತ್ತು ನನ್ನ ಮನಸ್ಸೇ ಸರಿ ಇರಲಿಲ್ಲ. ನನ್ನ ಅತ್ತಿಗೆಯ ಪ್ರತಿಕ್ರಿಯೆ, ನನ್ನ ಹೆಂಡತಿಯ ವರ್ತನೆ, ಇದೆಲ್ಲವೂ ನನ್ನನ್ನು ತುಂಬಾ ತಲೆಕೆಡಿಸುವಂತೆ ಮಾಡಿತ್ತು. ಹಾಗೂ ಇದು ನನಗೆ ಅಪಾಯದ ಮುನ್ಸೂಚನೆಯನ್ನು ಕೂಡ ಕೊಡುತ್ತಿತ್ತು. ನನ್ನ ಹೆಂಡತಿ ದಿನದಿಂದ ದಿನಕ್ಕೆ ಈ ರೀತಿ ನಿತ್ರಾಣಗೊಳ್ಳುವುದು, ಹಾಗೂ ಅದು ಅಲ್ಲದೆ ಇವತ್ತು ಅವಳು ನನ್ನ ಮಡಿಲಲ್ಲಿ ಕುಳಿತುಕೊಳ್ಳುವಾಗ ಮುಂಚಿನ ಥರ ಅವಳಿದ್ದಂಥ ಆ ತೂಕ ಅವಳಲ್ಲಿ ಇರಲಿಲ್ಲ. ಅವಳು ತುಂಬ ಹಗುರವಾಗಿರುವಂತೆ ನನ್ನ ಅನುಭವಕ್ಕೆ ಬಂದಿತ್ತು. ಅವಳ ಮುಖವು ಕಳೆಗುಂದಿ, ಕಣ್ಣುಗಳ ಕೆಳಭಾಗವು ಹಳದಿ ಬಣ್ಣಕ್ಕೆ ತಿರುಗಿತ್ತು. ಕೂದಲಿನ ಮೇಲೆ ಯಾವಾಗಲೂ ಏನಾದರೂ ಗುರುತುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದ್ದವು. ಮೊದಲೆಲ್ಲ ನನ್ನ ಹೆಂಡತಿ ಯಾವಾಗಲೂ ನನ್ನ ಮುಂದೆ ಅಲಂಕರಿಸಿಕೊಂಡೇ ಇರುತ್ತಿದ್ದಳು. ಆದರೆ ಈಗ ಅವಳ ಉಡುಗೆ ತೊಡುಗೆಯೇ ಬದಲಾಗಿತ್ತು. ಇದನ್ನು ನೋಡಿ ನನ್ನ ಗೊಂದಲಗಳು ಸಹ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಅಲ್ಲದೆ ಇವತ್ತು ಬೇಗ ಬಂದಿದ್ದರಿಂದಾಗಿ ನನಗೆ ಅನುಕೂಲವಾಗಿತ್ತು. ನನ್ನ ಹೆಂಡತಿ ಸ್ವಲ್ಪ ಹೊತ್ತು ನನ್ನ ಪಕ್ಕದಲ್ಲಿ ಕುಳಿತು ಮನಸ್ಸು ಬಿಚ್ಚಿ ಮಾತನಾಡಿದಳು. ಈ ಎಲ್ಲ ವಿಷಯಗಳ ಹಿಂದೆ ನನಗೆ ಅತ್ತಿಗೆಯ ಕೈವಾಡ ಇದೆ ಅಂತ ಆಗಾಗ ಅನ್ನಿಸ್ತಿತ್ತು. ನನ್ನ ಹೆಂಡತಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥದ್ದು, ಬೆಳಗ್ಗೆ ಲೇಟಾಗಿ ಎದ್ದೇಳುತ್ತಾ ರಾತ್ರಿ ಬೇಗ ಮಲಗುವಂಥದ್ದು, ಕೂದಲುಗಳು ಹರಡಿಕೊಂಡಿರುವಿಕೆ, ಸುಸ್ತು, ಕಳೆಗುಂದಿದ ಮುಖ, ಇದರ ನಡುವೆ ನನ್ನ ಅತ್ತಿಗೆ ಮುಖದಲ್ಲಿ ಒಂದು ಹೊಸ ಹೊಳಪು. ಗಂಡ ಸತ್ತು 3 ತಿಂಗಳು ಆಗಿರಲಿಲ್ಲ. ಆಗಲೇ ಅವಳು ಇಷ್ಟೊಂದು ಬದಲಾಗಿದ್ದನ್ನು ನೋಡಿ ಇದೆಲ್ಲವೂ ಇಷ್ಟು ಬೇಗ ಹೇಗೆ ನಡೆಯಲು ಸಾಧ್ಯ ಎನ್ನುವಂತಹ ಮಾತುಗಳು ನನಗೆ ಅರ್ಥವೇ ಆಗುತ್ತಿರಲಿಲ್ಲ. ರಾತ್ರಿ 2 ಗಂಟೆಯ ಹೊತ್ತಿಗೆ ನಾನು ಏನೋ ಯೋಚಿಸಿ ಮಲಗಿದ್ದಲ್ಲಿಂದ ಎದ್ದು ಕುಳಿತೆ. ಅವರು ಕೋಣೆಯಲ್ಲಿ ರಾತ್ರಿ ಏನು ಮಾಡುತ್ತಾರೆ ಅಂತ ನಾನೊಮ್ಮೆ ನೋಡಬೇಕಾಗಿತ್ತು. 2.5 ತಿಂಗಳುಗಳು ಕಳೆಯುತ್ತಾ ಬಂದಿತ್ತು. ಈ ನಡುವೆ ನನ್ನ ಅತ್ತಿಗೆಗೆ ಅನಿಸಬೇಕಾಗಿತ್ತು, ಇನ್ನು ಮುಂದೆ ನಾನು ಅತಿಥಿ ಕೋಣೆಯನ್ನು ಬಳಸಬೇಕೆಂದು. ನನ್ನ ಹೆಂಡತಿಯಾದರೂ ತನ್ನ ಅಕ್ಕನಿಗೆ ಗೆಸ್ಟ್ ರೂಮ್ನಲ್ಲಿ ಇರಲು ಹೇಳಬೇಕಾಗಿತ್ತು. ಆದರೆ ಆ ರೀತಿ ಆಗಲೇ ಇಲ್ಲ. ನಾನು ತುಂಬ ತೀಕ್ಷ್ಣವಾಗಿ ಯೋಚಿಸುವ ವ್ಯಕ್ತಿಯಾಗಿದ್ದೆ. ಅತ್ಯಂತ ಚಿಕ್ಕವಾದ ವಿಷಯವಾದರೂ ಸರಿ, ನಾನು ಅದನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಇದೇ ಕಾರಣದಿಂದಾಗಿ ನನಗೆ ಇಲ್ಲೇನೂ ಆಗಬಾರದ್ದು ಆಗುತ್ತಿದೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನಾನು ಕೋಣೆಯಿಂದ ಹೊರಗೆ ಬಂದೆ. ಈ ರೀತಿ ನಾನು ಹುಡುಗಿಯರ ಕೋಣೆಯೊಳಗೆ ಇಣುಕಿ ನೋಡೋದು ಅನೈತಿಕ ಹಾಗೂ ಕೆಟ್ಟ ವಿಚಾರ ಅಂತ ನನಗೆ ಗೊತ್ತಿತ್ತು. ಆದರೆ ಕೋಣೆಯ ಒಳಗಿರುವ ಒಬ್ಬಳು ಹುಡುಗಿ ನನ್ನ ಹೆಂಡತಿಯಾಗಿದ್ದಳು. ಅವಳು ನನ್ನ ಜವಾಬ್ದಾರಿಯಾಗಿದ್ದಳು, ನನ್ನ ಅರ್ಧಾಂಗಿಯಾಗಿದ್ದಳು. ಅವಳ ಪರಿಸ್ಥಿತಿಯನ್ನು ನೋಡಿಯೂ ಸಹ ಅವಳನ್ನು ಒಬ್ಬಂಟಿಯಾಗಿ ಬಿಡುವುದು ನನಗೆ ಸರಿ ಕಾಣುತ್ತಿರಲಿಲ್ಲ. ಅವಳಿಗೆ ನನ್ನ ಸಹಾಯದ ಅಗತ್ಯವಿತ್ತು. ಅವಳು ಜೀವಂತವಾಗಿದ್ದರೂ ಸಹ ನಿರ್ಜೀವಿಯಂತೆ ಆಗಿದ್ದಳು. ಪ್ರಾರಂಭದಲ್ಲೇ ನನಗೆ ಇದರ ಬಗ್ಗೆ ಕೆಲವೊಂದು ಅನುಮಾನಗಳು ಉಂಟಾಗುತ್ತಿರುವುದರಿಂದ ಇಲ್ಲೇನು ತಪ್ಪಾಗುತ್ತಿದೆ ಅಂತ ನನ್ನ ಇಂದ್ರಿಯಗಳು ನನ್ನನ್ನು ಆಗಾಗ ಎಚ್ಚೆತ್ತುಕೊಳ್ಳುವಂತೆ ಮಾಡುತ್ತಿದ್ದವು. ಅದಕ್ಕೋಸ್ಕರ ನಾನು ಈ ಒಂದು ಹೆಜ್ಜೆ ಇಡಬೇಕಾಗಿ ಬಂದಿತು. ಅವರ ಕೋಣೆಯ ಹೊರಗೆ ನಿಂತು ಕಿಟಕಿಯ ಪರದೆ ತೆಗೆದು ಒಳಗೆ ಇಣುಕಿದಾಗ ನನ್ನ ಪಾದಗಳ ಕೆಳಗೆ ಇದ್ದ ಭೂಮಿಯು ಜಾರಿದಂತೆ ಆಗಿತ್ತು. ಆಕಾಶವೇ ನನ್ನ ತಲೆಯ ಮೇಲೆ ಬಿದ್ದ ಹಾಗೆ ಭಾಸವಾಗ್ತಿತ್ತು. ನನ್ನ ಅತ್ತಿಗೆ ನೆಲದ ಮೇಲೆ ಒಂದು ವೃತ್ತ ಹಾಕಿ ಕುಳಿತುಕೊಂಡಿದ್ದಳು. ಅಲ್ಲಿ ಅನೇಕ ದೀಪಗಳು ಉರಿಯುತ್ತಿದ್ದವು. ಅವಳ ಕೈಯಲ್ಲಿ ಒಂದು ಗೊಂಬೆಯೂ ಇತ್ತು. ಅಂದರೆ ಅವಳು ಮಾಟ ಮಂತ್ರ ಮಾಡುವವಳಾಗಿದ್ದಳು. ಇದೆಲ್ಲದರ ಮಧ್ಯದಲ್ಲಿ ನನ್ನ ಹೆಂಡತಿ ತನ್ನ ಕೂದಲನ್ನು ಮುಂದೆ ಹಾಕಿ ಕುಳಿತುಕೊಂಡಿದ್ದಳು. ನಿಜವಾಗ್ಲೂ ನನ್ನ ಅತ್ತಿಗೆ ತನ್ನ ಸ್ವಂತ ತಂಗಿಯ ಮೇಲೆ ಇದನ್ನು ಪ್ರಯೋಗ ಮಾಡುತ್ತಿದ್ದಳು. ನನ್ನ ಹೆಂಡತಿ ವಿಚಿತ್ರ ನೋವನ್ನು ಅನುಭವಿಸುತ್ತಿದ್ದಳು. ನಾನು ನನ್ನ ಹತ್ತಿರವಿದ್ದ ಇನ್ನೊಂದು ಕೀಯನ್ನು ಬಳಸಿ ಬಾಗಿಲನ್ನು ತೆರೆದು ಒಮ್ಮೆಲೆ ಸಿಡಿದುಕೊಂಡೇ ಒಳಗೆ ಹೋಗಿ, ಏನಾಗುತ್ತಿದೆ ಇಲ್ಲಿ ಅಂತ ಕೇಳಿದ್ದೆ. ನನ್ನ ಸ್ವರವು ಎಷ್ಟು ಜೋರಾಗಿತ್ತೆಂದರೆ ಅವರಿಬ್ಬರೂ ಕೂಡ ವಾಸ್ತವಕ್ಕೆ ಬಂದಿದ್ದರು. ನನ್ನ ಹೆಂಡತಿ ಹೇಗಿದ್ದಳೆಂದರೆ ಅವಳನ್ನು ಕತ್ತರಿಸದೆ ಅವಳ ದೇಹದಿಂದ ರಕ್ತವು ಬರುತ್ತಿತ್ತು. ಅವಳು ವಿಚಿತ್ರ ನೋವನ್ನು ಅನುಭವಿಸಿ ಕಂಗಾಲಾಗಿದ್ದಳು ಹಾಗೂ ಇದರಿಂದಾಗಿ ಅವಳು ಸಂಪೂರ್ಣವಾಗಿ ಆಘಾತಕ್ಕೆ ಒಳಗಾಗಿದ್ದಳು.
ನನ್ನನ್ನು ನೋಡಿ ಓಡಿ ಬಂದು ನನ್ನ ಎದೆಯನ್ನು ಅಪ್ಪಿಕೊಂಡು ಅಳುತ್ತಲೇ ಇದ್ದಳು. ಆಗ ನನ್ನ ಅತ್ತಿಗೆ ನನ್ನನ್ನು ನೋಡುತ್ತಾ ಥರ ಥರ ಅಂತ ನಡುಗುತ್ತಿದ್ದಳು. ನಾನು ಕೋಪದಿಂದ ನನ್ನ ಅತ್ತಿಗೆಯ ರೆಟ್ಟೆಯನ್ನು ಹಿಡಿದು ಇದು ಏನು ಅಂತ ಕೇಳಿದೆ. ಆದರೆ ಅದರ ನಂತರ ಅವಳು ಹೇಳಿದ ಮಾತು ಕೇಳಿ ನಾನು ದಿಗ್ಭ್ರಮೆಗೊಂಡಿದ್ದೆ. ಮದುವೆಯಾಗುವ ಮೊದಲೇ ಅವಳು ನನ್ನನ್ನು ಪ್ರೀತಿಸುತ್ತಿದ್ದಳು. ನನ್ನ ಪ್ರಪೋಸಲ್ ರಾಗಿಣಿಗೋಸ್ಕರ ಹೋದ ದಿನ ಅವಳು ನನ್ನನ್ನು ನೋಡಿ ಮೆಚ್ಚಿದಳು. ಆದರೆ ಆ ಸಮಯ ಅವಳಿಗೆ ನಿಶ್ಚಿತಾರ್ಥವಾಗಿತ್ತು. ಆನಂತರ ನನ್ನ ಮದುವೆಯು ರಾಗಿಣಿಯೊಂದಿಗೆ ನಿಶ್ಚಯವಾಗಿತ್ತು. ಇದಕ್ಕೋಸ್ಕರನೇ ನನ್ನ ಅತ್ತಿಗೆ ನನಗೆ ಇಂಪಾರ್ಟೆನ್ಸ್ ಕೊಡುತ್ತಿದ್ದಳು. ಆದರೆ ಅವಳ ಈ ಹುಚ್ಚುತನ ಎಷ್ಟರ ಮಟ್ಟಿಗೆ ಇರಬಹುದು ಅಂತ ನಾನು ಊಹಿಸಿರಲೇ ಇಲ್ಲ. ಅವಳು ನನಗೋಸ್ಕರ ತನ್ನ ಗಂಡನನ್ನೇ ಕೊಂದಿದ್ದಳು. ಅದೂ ಅಲ್ಲದೆ ಅವಳು ಈಗ ನನ್ನ ಹೆಂಡತಿಯ ಪ್ರಾಣವನ್ನು ಸಹ ತೆಗೆಯಲು ಮುಂದಾಗಿದ್ದಳು. ಹಾಗೆ ಅವಳನ್ನು ಈ ಪರಿಸ್ಥಿತಿಗೆ ತಂದು ನಾನು ಅವಳನ್ನು ಬಿಡುವಂತೆ ಕೂಡ ಅವಳು ನನ್ನನ್ನು ಪ್ರೇರೇಪಿಸುತ್ತಿದ್ದಳು. ಅದಕ್ಕಿಂತ ಮೊದಲೇ ನಾನು ವಾಸ್ತವಕ್ಕೆ ಬಂದು ನನ್ನ ಹೆಂಡತಿಯನ್ನು ರಕ್ಷಿಸಿದ್ದೆ. ನಾನು ಆ ಮಧ್ಯರಾತ್ರಿ ನನ್ನ ಅತ್ತಿಗೆಯನ್ನು ಅವಳ ಮನೆಗೆ ಬಿಟ್ಟು ಬಂದಿದ್ದೆ. ಹಾಗೂ ನನ್ನ ಪತ್ನಿಯನ್ನು ಕರೆದುಕೊಂಡು ದೂರದ ನಗರಕ್ಕೆ ಶಿಫ್ಟ್ ಆಗಿದ್ದೆ. ಯಾಕಂದರೆ ನನ್ನ ಹೆಂಡತಿಗೆ ನೋವಾಗುವಂಥ ಯಾವುದೇ ಹೆಜ್ಜೆಯನ್ನು ನಾನು ಇಡಲಿಲ್ಲ. ಒಂದು ಮಹಿಳೆ ಹುಚ್ಚಿಯಂತೆ ಈ ಮಟ್ಟಕ್ಕೆ ಹೋಗಿ ಒಬ್ಬರನ್ನು ಪಡೆಯಬೇಕೆಂದು ತನ್ನ ಗಂಡನನ್ನೇ ಕೊಂದ ಮೇಲೆ ತನ್ನ ಸಹೋದರಿಯನ್ನು ಕೊಲ್ಲುವುದು ಅವಳಿಗೆ ದೊಡ್ಡ ವಿಷಯವಾಗಿರಲಿಲ್ಲ. ಅವಳು ಏನು ಬೇಕಾದರೂ ಮಾಡುವವಳಾಗಿದ್ದಳು. ಹಾಗಾಗಿ ನಾನು ಇಲ್ಲಿ ಇನ್ನು ಮುಂದೆ ಇರಲು ಬಯಸಲಿಲ್ಲ. ಅಲ್ಲದೆ ಇಂತಹ ವ್ಯಕ್ತಿಗಳ ಅಂತ್ಯವೂ ಕೂಡ ತುಂಬ ಕೆಟ್ಟದಾಗಿರುತ್ತದೆ ಅಂತ ಹೇಳುತ್ತಾರೆ. ಹಾಗೆ ಆಗಿತ್ತು ಕೂಡ. ಸುಮಾರು 1 ತಿಂಗಳ ನಂತರ ನನಗೆ ಒಂದು ಕೆಟ್ಟ ಸುದ್ದಿ ತಿಳಿಯಿತು. ನನ್ನ ಹೆಂಡತಿಯ ಅಕ್ಕ ಹುಚ್ಚಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ನನ್ನ ಪತ್ನಿ ಆ ಸಮಯದಲ್ಲಿ ತುಂಬಾ ಅತ್ತಿದ್ದಳು. ಆದರೆ ನಾನು ಅವಳನ್ನು ನನ್ನ ಪ್ರೀತಿಯಿಂದ ಸಂಭಾಳಿಸಿಕೊಂಡಿದ್ದೆ. ಇಂತಹ ಕೆಟ್ಟ ಹುಳಗಳು ಈ ಪ್ರಪಂಚದಲ್ಲಿ ಉಳಿಯದಿದ್ರೇ ಒಳ್ಳೆಯದು ಅಂತ ಹೇಳಿದ್ದೆ. ನನಗೆ ತುಂಬ ಬೇಸರವಾಗುತ್ತಿತ್ತು. ನಾವು ಯಾರ ನೋವನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿದೆವೋ, ಯಾರ ದುಃಖ ನಮ್ಮ ದುಃಖ ಅಂತ ತಿಳಿದುಕೊಂಡಿದ್ದೇವೆಯೋ ಅವರೇ ನಮ್ಮಿಬ್ಬರನ್ನು ದೂರ ಮಾಡಲು ಪ್ರಯತ್ನಿಸುತ್ತಿದ್ದರು. ನನ್ನ ರಾಗಿಣಿ ಈಗ ಆರೋಗ್ಯವಾಗಿದ್ದಾಳೆ ಹಾಗೂ ನನ್ನ ಜೊತೆ ಮೊದಲಿನಂತೆ ಸಂತೋಷವಾಗಿದ್ದಾಳೆ ಅಂತ ನಾನು ದೇವರಿಗೆ ಧನ್ಯವಾದ ಹೇಳಿದೆ. ಈ ಮಾಟ ಮಂತ್ರ ಮಾಡಿ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುವವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಕಥೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.